ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆಶೀರ್ವಾದ ಬೇಡುತ್ತಾ ನೆರೆದಿರುವ ಎಲ್ಲ ಹಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ಒಂದು ಹಂತದಲ್ಲಿ ಏನು ಯುಧಿಷ್ಠಿರಾದಿಗಳ ಮಾತು ಇತ್ತು ಅದನ್ನು ಸಂಜಯ ಕೇಳಿಕೊಂಡು ಬಂದಿದ್ದ. ಕೇಳಿಕೊಂಡು ಬಂದವನು ಅದನ್ನು ಅಲ್ಪ ಮಾತ್ರವೇ ಧೃತರಾಷ್ಟ್ರನಿಗೆ ಹೇಳಿ ಅವನ ನಿದ್ದೆಗೆಡಿಸಿ ಅವನು ವಿದುರನನ್ನು ಕರೆದು, ವಿದುರ, ನನಗೆ ರಾತ್ರಿ ಇಡೀ ನಿದ್ದೆ ಬರ್ತಿಲ್ಲಪ್ಪ, ನೀನು ಒಳ್ಳೆಯ ಮಾತುಗಳನ್ನು ಹೇಳುವವ, ನಿನ್ನ ಒಳ್ಳೆಯ ಮಾತಾದರೂ ಕೇಳ್ತಾ ಇದ್ದರೆ ಏನಾದರೂ ಸಮಾಧಾನ ಆಗುತ್ತಾ ನೋಡೋಣ ಅಂತ ನಿನ್ನನ್ನು ಕರೆದಿದ್ದೀನಿ ಅಂತ ಮಾತುಗಳನ್ನು ಪ್ರಾರಂಭ ಮಾಡಿದ್ದು. ಹಾಗೆ ವಿದುರನ ಅನೇಕ ನೀತಿಗಳನ್ನು ನಾನು ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದಾಗ ಬಹಳಷ್ಟು ಸಂಗತಿಗಳಿವೆ. ಅದನ್ನು ಅಂದರೆ ವಿದುರ ನೀತಿ ಅನ್ನೋದೇ ಒಂದು 4-5 ಗಂಟೆ ಪಾಠ ಮಾಡುವ ಹಾಗೆ ಬಹಳ ಅದ್ಭುತವಾದ ಒಂದು ಉಪದೇಶ ಅದು. ಮತ್ತು ಯಾರಿಗೆ, ಬರೇ ರಾಜರಿಗೆ ನಮಗೆ ಸಂಬಂಧ ಇಲ್ಲ ಅನ್ನೋ ಹಾಗಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ಜೀವಿತಾವಧಿಯಲ್ಲಿ ಒಂದಲ್ಲ ಒಂದು ಕಡೆ ಅದು ನಮ್ಮ ನಡೆ ನುಡಿಗೆ ಸಹಕರಿಸಬಹುದಾದ ಒಂದು ಅದ್ಭುತವಾದ ಮಾತುಗಳ ಸಂಗ್ರಹ. ಅದಕ್ಕೆ ಪೂರ್ವದಲ್ಲಿ ನಾನು ಶ್ರೀಕೃಷ್ಣನ ಮಾತುಗಳನ್ನು ಹೇಳುವಾಗ ಉಳಿದ ಎಲ್ಲ ಸಂಗತಿಗಳನ್ನು ಹೇಳಿದ್ದೆ. ಕೃಷ್ಣ ಏನೇನು ಹೇಳಿದ ಅಂತ, ಅರ್ಜುನಾದಿಗಳಿಗೆ ಅಥವಾ ಪಾಂಡವರಿಗೆ ಯಾಕೆ ಕೊಡಬೇಕು, ಏನು ಅನ್ಯಾಯ ಆಗಿದೆ ಅದೆಲ್ಲ ಹೇಳಿದ ಅವನು. ಇಷ್ಟಾದರೂ ಕೂಡ ನಾವು ಶಾಂತಿ ಪ್ರಿಯರು, ಶಾಂತಿಗೆ ಯುಧಿಷ್ಠಿರ ಸಿದ್ಧನಿದ್ದಾನೆ. ಆದರೆ 2 ಆಯ್ಕೆ, ಒಂದೋ ಶಾಂತಿ ಸಂಧಾನ ಅಥವಾ ಯುದ್ಧ, 3ನೇ ಆಯ್ಕೆ ಇಲ್ಲ ಅಂತ ಕೃಷ್ಣ ಹೇಳಿದ. ನಾವು ಕಾಡಿಗೆ ಹೋಗಿರಿ ಅಂತ ಸಂಜಯ ಹೇಳ್ತಿದ್ದಾನಲ್ಲ, ಅದಂತೂ ನಾವು ಮಾಡಲ್ಲ. ನಾವು ನಮ್ಮ ವನವಾಸದ ಅವಧಿ ಮುಗಿಸಿದ್ದೇವೆ. ಧರ್ಮನಿಷ್ಠೆಯಿಂದ ನಾವು ಯುದ್ಧಕ್ಕೆ ಸಿದ್ಧರಾಗ್ತೇವೆ. ಧರ್ಮಕ್ಕೆ ವಿರುದ್ಧವಾದದ್ದು ನಡೆದಾಗ ಯುದ್ಧ ಮಾಡುವುದು ಧರ್ಮವೋ ಶಾಂತಿಯ ಮಾತಾಡುವುದು ಧರ್ಮವೋ ಅನ್ನೋ ಪ್ರಶ್ನೆಯನ್ನು ಕೇಳಿದ ಅಂತಲೂ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ. ಅವನು ಇನ್ನೂ ಒಂದು ಬಹಳ ಮುಖ್ಯವಾದ ಮಾತನ್ನು ಅಲ್ಲಿ ಹೇಳ್ತಾನೆ. ಏನು ಮುಖ್ಯವಾದ ಮಾತು ಅಂದರೆ, ನಮಗೆ ಎಲ್ಲರಿಗೂ ಒಂದು ತಿಳುವಳಿಕೆ ಏನಿದೆ ಅಂದರೆ, ಎಲ್ಲ ಪ್ರಯತ್ನ ಆದಮೇಲೆ ಕೃಷ್ಣ ಸಂಧಾನಕ್ಕೆ ಬೇರೆಯವರೆಲ್ಲ ಹೇಳಿದರು ಅಂತ ಹೋದದ್ದು ಅಂತ ನಾವು ಭಾವಿಸ್ತೇವೆ. ಈ ಪ್ರಥಮ ಸಂಜಯನ ಏನು ಭೇಟಿ ಇದೆ, ಅವನು ದೂತವಾಕ್ಯ ತಗೊಂಡು ಬಂದಿದ್ದಾನೆ. ಆ ಸಂದರ್ಭದಲ್ಲೇ ಕೃಷ್ಣ ಘೋಷಣೆ ಮಾಡಿ ಹೇಳ್ತಾನೆ, ಶಾಂತಿ ಸಂಧಾನಕ್ಕಾಗಿ ಹಸ್ತಿನಾಪುರಕ್ಕೆ ಕೌರವನ ಬಳಿಗೆ ನಾನೇ ಬರುತ್ತೇನೆ ಎನ್ನುವುದನ್ನು ತಿಳಿಸು. ಹಾಗಾಗಿ ಸಂಧಾನ ಪ್ರಕ್ರಿಯೆಗೆ ಯಾರಿಂದನೋ ಪುಷ್ ಮಾಡಿಸಿ ನೀವು ಹೋಗಪ್ಪ ಅಂತ ಹೋದವನಲ್ಲ ಕೃಷ್ಣ. ಯಾರೋ ಹೇಳಿದ್ದಲ್ಲ ಕೃಷ್ಣ ನೀನು ಹೋಗು ಅಂತ. ಕೃಷ್ಣ ಸ್ವತಃ ಶಾಂತಿ ಸಂಧಾನಕ್ಕಾಗಿ ಹಸ್ತಿನಾಪುರಕ್ಕೆ ಕೌರವರ ಬಳಿ
ನಾನೇ ಮಾತುಕತೆಗೆ ಬರುವವನಿದ್ದೇನೆ ಅನ್ನುವುದನ್ನು ಹೇಳು ಅಂತ ಸಂಜಯನ ಬಳಿ. ಆಮೇಲೆ ನಾವು ಒಂದು ಆದಿಪರ್ವದ ಭಾಗದಲ್ಲಿ ಮಾತನಾಡುವಾಗ ಮಹಾಭಾರತದ ಒಟ್ಟು ಬೇರೆ ಬೇರೆ ಲಕ್ಷಣಗಳನ್ನು ಹೇಳುವಾಗ ಇದೊಂದು ವೃಕ್ಷವಾಗಿ ಇದನ್ನು ಪರಿಗಣಿಸ್ತಾರೆ ಅನ್ನುವ ಒಂದು ಉಲ್ಲೇಖವನ್ನು ನಾನು ಮಾಡಿದ್ದೆ. ಎಷ್ಟೋ ಸಂಗತಿಗಳು ಆರಂಭದ ದಿನ ಹೇಳಿದ್ದೆ, ಯಾಕೆ ನಿನ್ನೆ ಹೇಳಿದ್ದೆ, ಇವತ್ತು ನೆನಪಿರೋದಿಲ್ಲ. ಸೊ ನಿಮಗೆ ಅದು ನಿಮ್ಮ ಸ್ಮರಣೆಯ ಭಾಗವಾಗಿ ಇದೇ ಇಲ್ಲೋ ಕೇಳಿದಾಗ ಗೊತ್ತಾಗುತ್ತೆ, ಹೌದೌದು ಇದು ಕೇಳಿದ್ದೇವೆ ಅಂತ. ಅಷ್ಟಾದರೂ ಆಗಬೇಕು ನಮಗೆ. ಸೊ ಆ ಥರದ ಒಂದು ಮಾತು ಅಲ್ಲಿ ಉಲ್ಲೇಖ ಮಾಡಿದ್ದೆ. ಅದೇನು ಆ ಮಾತಿನ ಒಟ್ಟು ಸಾರಾಂಶ ಅಂದರೆ, ಈ ಮಹಾಭಾರತ ಎನ್ನುವುದು ಎರಡು ರೀತಿಯಿಂದ ವೃಕ್ಷವಾಗಿ ಪರಿಗಣಿಸಿದ ಒಂದು ಮಾತು. ಅದು ಆ ಮಾತು ಹೀಗೆ ಇದೆ: ದುರ್ಯೋಧನ ಎನ್ನುವವನು ಒಂದು ಕೋಪದ ವೃಕ್ಷ, ಅದಕ್ಕೆ ಕಾಂಡ, ಅವನು ಕರ್ಣ, ಅದರ ರೆಂಬೆ ಕೊಂಬೆ ಅದು ಶಕುನಿ, ದುಶ್ಯಾಸನ ಅದರ ಪುಷ್ಪ ಫಲ, ಧೃತರಾಷ್ಟ್ರ ಅದರ ಬೇರು ಅಂತ. ಇನ್ನೊಂದು ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಮಾತು, ಧರ್ಮರಾಯ ಎನ್ನುವುದು ಒಂದು ಧರ್ಮ ವೃಕ್ಷ, ಅದಕ್ಕೆ ಕಾಂಡವಾಗಿ ಅರ್ಜುನ, ರೆಂಬೆ ಕೊಂಬೆಗಳು ಭೀಮಸೇನ, ಫಲ ಪುಷ್ಪಗಳು ನಕುಲ ಸಹದೇವರು, ಅದರ ಬೇರು ಅದು ಮತ್ತೆ ಸತ್ಯ ತಪಸ್ಸು. ಈ ರೀತಿ ಒಂದು ವಿವರಣೆಯನ್ನು ಪ್ರಾರಂಭದಲ್ಲಿ ನಾನು ಒಟ್ಟು ಮಹಾಭಾರತದ ಲಕ್ಷಣ ಹೇಳುವಾಗ ಬೇರೆ ಬೇರೆ ಮಾತುಗಳು ಮಹಾಭಾರತದ ಬಗ್ಗೆ ಇದೆ ಅಂತ, ಈ ಮಾತು ಇದೆ ಅಲ್ಲಿ ಆದಿ ಪರ್ವದ ಪೂರ್ವದಲ್ಲಿ ನಾನು ಹೇಳಿದ್ದೆ. ಈ ಮಾತನ್ನು ವಾಸ್ತವಿಕ ಹೇಳುವವನು ಶ್ರೀಕೃಷ್ಣ ಸಂಜಯನ ಹತ್ತಿರ. ಇದು ದೂತವಾಕ್ಯಕ್ಕೆ ಬಂದಾಗ ಹೇಳಿದ ಮಾತು, ಅಲ್ಲಿ ಅದನ್ನು ಲಕ್ಷಣವಾಗಿ ಹೇಳಿದ್ದಾರೆ. ಬಟ್ ಇದು ಶ್ರೀಕೃಷ್ಣನ ಮಾತು ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಈ ರೀತಿಯ ಒಂದು ಮಾತು ಕೃಷ್ಣನಿಂದ ಪ್ರಕಟವಾಗಿ ದೂತವಾಕ್ಯ ತೆಗೆದುಕೊಂಡು ಸಂಜಯ ಬಂದಿರುವುದು. ಹಾಗಾಗಿ ಕೃಷ್ಣ ಸಂಧಾನಕ್ಕೆ ಬರ್ತಾನೆ ಅನ್ನುವ ಸೂಚನೆ ಸಹಿತ ಸಂಜಯ ಬಂದಿದ್ದಾನೆ. ಇದಲ್ಲದೆ ಇನ್ನೊಂದು ಬಹಳ ದೊಡ್ಡ ತಪ್ಪು ಅಭಿಪ್ರಾಯ, ಮಹಾಭಾರತ ಪುರಾಣ ಕೇಳಲಿಕ್ಕೆ ಹೋಗೋದು ಅಂತ ನಾವು ಬಹಳ ಜನ ಮಾತಾಡ್ತೇವೆ. ಮಹಾಭಾರತ ಪುರಾಣ ಅಲ್ಲ, ಅಷ್ಟಾದಶ ಪುರಾಣಗಳು ಅಂತ ಇದೆ. ಅದು ಶ್ರೀಮದ್ ಭಾಗವತ, ಅದು 18 ಬೇರೆ ಲೋಕ. ಅಲ್ಲಿ ಪದ್ಮ ಪುರಾಣ ಇದೆ, ಸ್ಕಾಂದ ಇದೆ, ಬ್ರಹ್ಮ ಪುರಾಣ ಇದೆ, ಬ್ರಹ್ಮಾಂಡ ಪುರಾಣ ಇದೆ, ನಾರದ ಪುರಾಣ, ಅದೆಲ್ಲ ಬೇರೆಯೇ. ಮತ್ತೆ ಆ 18 ಪುರಾಣಗಳಲ್ಲಿ ಮಹಾಭಾರತ ಬರೋದಿಲ್ಲ. ಇದು ಇತಿಹಾಸ, ಅವು ಪುರಾಣಗಳು. ಅದರಿಂದ ನಾವು ಪುರಾಣ ಕೇಳಲಿಕ್ಕೆ ಹೋಗಿದ್ದೇವೆ ಅನ್ನುವ ಮಾತು ನಿಮ್ಮಲ್ಲಿ ಬಂದರೆ ಅದು ಕೂಡ ಸರಿಯಾದ ಗ್ರಹಿಕೆ ಅಲ್ಲ. ಇನ್ನು ವಿದುರ ನೀತಿಯಲ್ಲಿ ನಾನು ನಿಮಗೆ ಹೇಳಿದೆ, ಸುಖ ಯಾವುದು ಮನುಷ್ಯನಿಗೆ, ಮನುಷ್ಯನ ದುಃಖಕ್ಕೆ ಕಾರಣಗಳು ಯಾವುವು, ಒಟ್ಟು ದೋಷಗಳು ಯಾವುವು, ಮನುಷ್ಯ ಯಾವ ಕಾರಣದಿಂದ ದುಃಖಕ್ಕೆ ಒಳಗಾಗ್ತಾನೆ, ಅವನು ದುಃಖ ಇಲ್ಲದೆ ಬದುಕಬೇಕಾದ್ರೆ ಹೇಗೆ, ಎಲ್ಲವೂ ಇವೆ. ಅದರಿಂದ ರಾಜ ಅಂತ ಭಾವಿಸಬೇಡಿ, ರಾಜನಿಗೆ ಹೇಳೋದು ಅಂತಲ್ಲ, ರಾಜನೀತಿಯೂ ಇದೆ. ಅದು ನಾನು ನಿನ್ನೆ ನಿಮಗೆ ಹೇಳಿದೆ, ರಾಜನೀತಿಗೆ ಮುಖ್ಯವಾಗಿ ಯಾವ್ಯಾವುದನ್ನು ಅವನು ಗಮನಿಸ್ತಾನೆ ಅಂತ. ಇದಾದ ಮೇಲೆ ನಾನು ಇನ್ನೂ ಒಂದು ಮುಖ್ಯ ಅಂಶ ನಿನ್ನೆ ನಿಮಗೆ ಹೇಳಿದ್ದು, ಧೃತರಾಷ್ಟ್ರನಂತಹ ಒಬ್ಬ ನಾವು ತಿಳಿದ ಕಣ್ಣಿಲ್ಲದ ಕುರುಡ, ಅವನೂ ಕೂಡ ನಿದ್ದೆ ಬಾರದಿದ್ದರೆ ಕೆಟ್ಟ ಕೆಲಸಗಳನ್ನು ಮಾಡಲಿಲ್ಲ ಅಂತ. ಅವನೊಬ್ಬ ವಿದುರನಂತಹ ಒಳ್ಳೆಯ ವ್ಯಕ್ತಿಯಿಂದ ಉಪದೇಶ ಕೇಳಿದ್ನೇ ಹೊರತು ಸಮಯ ಹಾಳು ಮಾಡಲಿಲ್ಲ. ಹೇಗೂ ನಿದ್ದೆ ಬರೋದಿಲ್ಲ ಅಂತ ಹೇಳಿ ನಾವು ಯಾವುದೋ ಯೂಟ್ಯೂಬ್ನಲ್ಲಿ ಕೆಟ್ಟ ಕೆಟ್ಟ ಯಾವುದೋ ಚಿತ್ರಗಳನ್ನು ಅಥವಾ ಅನಗತ್ಯವಾದ ವಿಡಿಯೋಗಳನ್ನು ಹಾಕಿ ಅದಕ್ಕೆ ಬೇಕಾದಂತಹ ಆ ಇಷ್ಟಾನಿಷ್ಟಗಳನ್ನು ಪ್ರಕಟಿಸುವ ಕೆಟ್ಟ ಕೆಟ್ಟ ಪರಿಭಾಷೆಯ ಕಾಮೆಂಟ್ಗಳನ್ನು ಹಾಕಿ ಸಮಯ ಹಾಳು ಮಾಡುವುದಕ್ಕಿಂತ ಇಂಥ ವಿದುರ ನೀತಿಯೋ ಯಾವುದೋ ಒಳ್ಳೆಯ ಸನತ್ ಸುಜಾತೀಯ ಮುಂದೆ ಬರುತ್ತೆ. ಸನತ್ ಸುಜಾತವೇ ಈಗ ಮುಂದಿನ ಭಾಗ. ಈ ಒಳ್ಳೆಯ ಮಾತುಗಳನ್ನು ಕೇಳಬೇಕು ಅನ್ನುವುದು ಕೂಡ ಧೃತರಾಷ್ಟ್ರನಂತಹ ಒಬ್ಬ ಮೌಢ್ಯದಲ್ಲಿರುವವ ಅಂತ ನಮಗನ್ನಿಸುತ್ತೆ. ಅವನಿಗೆ ಪ್ರಜ್ಞಾಚಕ್ಷು ಮಾತ್ರ, ಅವನಿಗೆ ಬಹಿರ್ಚಕ್ಷು ಇಲ್ಲದೇ ಇರೋದರಿಂದ ಅವನಿಗೆ ಪ್ರಜ್ಞಾಚಕ್ಷು ಮಾತ್ರ. ಏನು ಯೋಚನೆ ಮಾಡ್ತಾನೋ ಅದೇ ಅವನಿಗೆ
ಹೇಳಬಹುದು ಮತ್ತು ಕಾಣಬಹುದು. ಅಂಥವನು ಕೂಡ ಸಮಯ ವ್ಯರ್ಥ ಮಾಡಲಿಲ್ಲ. ಅವನು ಯಾರನ್ನೋ ದುರ್ಯೋಧನನನ್ನು ಕರೆದು ಕೆಟ್ಟ ವಿಚಾರದ ಚರ್ಚೆ ಮಾಡಲಿಲ್ಲ ನೋಡಿ. ಶಕುನಿಯನ್ನು ಕರೆಸಿಕೊಂಡು ಕುತಂತ್ರಗಳ ಮುಂದಿನ ದಾರಿ ಏನು ಅಂತ ಯೋಚನೆ ಮಾಡಲಿಲ್ಲ. ಅವನು ದುಶ್ಯಾಸನನ್ನು ದುರ್ಯೋಧನನನ್ನು ಕೂಡಿಸಿಕೊಂಡು ಮುಂದೆ ಏನೇನು ಮಾಡಿದರೆ ನಾವು ಹೆಚ್ಚು ಪ್ರಬಲರಾಗ್ತೀವಿ, ಅವರನ್ನು ಹೇಗೆ ಕೆಡವುದು ಅಂತ ಯೋಚನೆ ಮಾಡಿಲ್ಲ. ಈ ಎಲ್ಲ ಅರ್ಥಗಳಲ್ಲಿ ಧೃತರಾಷ್ಟ್ರ ಬಹಳ ಬಹಳ ಸಂಭಾವಿತ. ಒಳ್ಳೆಯ ತಂದೆಯಂದ್ರೆ ಇರ್ತಾರೆ, ಅವ್ರಿಗೆ ಅನೇಕ ಸದ್ಗುಣಗಳಿರ್ತವೆ. ಆದರೆ ಮಗ ಅನ್ನುವ ಒಂದು ವೀಕ್ನೆಸ್ ಇರುತ್ತೆ. ಮಗನ ಮುಂದೆ ಅವರು ತಮ್ಮ ಅವರ ಬುದ್ಧಿ, ಅವರ ಒಳ್ಳೆಯ ಮನಸ್ಸು, ಒಳ್ಳೆಯ ಪ್ರಾಜ್ಞತ್ವ ಯಾವುದೂ ಕೆಲಸ ಮಾಡಲ್ಲ. ಒಂದು ಥರದ ಬ್ಲೈಂಡ್ನೆಸ್ ಮಕ್ಕಳ ವಿಷಯದಲ್ಲಿ. ಅದೊಂದೇ ಕೊರತೆ ಧೃತರಾಷ್ಟ್ರನಿಗೆ ಅಂತ ಥ್ರೂಔಟ್ ನಮಗನ್ನಿಸುತ್ತೆ. ಬಹುಶಃ ಆ ಕಾರಣಕ್ಕಾಗಿ ಉಳಿದವ್ರು ಬಿಟ್ಟು ಹೋಗಲಿಲ್ವೇನ. ಧೃತರಾಷ್ಟ್ರನೇ ದುರ್ಯೋಧನನ ಹಾಗಿದ್ದಿದ್ರೆ ಬಹುಶಃ ಭೀಷ್ಮ ದ್ರೋಣಾದಿಗಳು ಕೂಡ ಬಿಟ್ಟು ಹೋಗ್ತಿದ್ರೆ ಏನ. ಸೊ ಅದು ಒಂದು. ಅದಲ್ಲದೆ ಕೃಷ್ಣ ಇನ್ನೊಂದು ಮಾತು ಹೇಳ್ತಾನೆ, ವೃದ್ಧರಿದ್ದ ಸಭೆಯನ್ನು ಮಾತ್ರ ಸಭೆ ಎಂದು ಕರೆಯಬಹುದು. ಆದರೆ ಅಂದು ವೃದ್ಧರು ಸಭೆಯಲ್ಲಿದ್ದೂ ಮರ್ಯಾದೆ ಪಾಲಿಸಲಿಲ್ಲ. ಆ ಭೀಷ್ಮರು ದ್ರೋಣಾದಿಗಳೂ ಕೂಡ ಸುಮ್ಮನೆ ಕುಳಿತರು. ಆದ್ದರಿಂದ ಅದನ್ನು ವೃದ್ಧರ ಸಭೆ ಎನ್ನಲಿಕ್ಕೆ ಸಾಧ್ಯವಿಲ್ಲ ಅಂತ ಈ ಒಂದು ಮಾತನ್ನು ಆ ದಿವಸ ಹೇಳಿರ್ತಾನೆ. ಈ ಎಲ್ಲ ಗುಣಾಂಶಗಳನ್ನು ಮತ್ತು ದೋಷಗಳನ್ನು ಉಳ್ಳ ಧೃತರಾಷ್ಟ್ರನ ಸಭೆಯಲ್ಲಿ ಸಂಜಯ ಬಂದು ಮಾತನಾಡಿದ ಒಂದು ಸಣ್ಣ ಭಾಗ, ಅದರ ಮುಂದುವರಿದ ಭಾಗವಾಗಿ ನಾವು ನಿನ್ನೆ ನೋಡಿದ ವಿದುರನ ನೀತಿ. ವಿದುರ ಆಮೇಲೆ ಬಹಳ ಇಂಟ್ರೆಸ್ಟಿಂಗ್ ಅಂದರೆ ಒಂದು ಹಂತಕ್ಕೆ ಮುಗಿಸ್ತಾನೆ ವಿದುರ ತನ್ನ ಉಪದೇಶವನ್ನು. ನನಗೆ ಇನ್ನಷ್ಟು ಹೇಳು ಅಂತ. ಇವನಿಗೆ ಬೆಳಗಿನ ತನಕನೂ ನಿದ್ದೆ ಬರಲ್ಲ. ಯಾಕೆ ನಿದ್ದೆ ಬರೋದಿಲ್ಲ ಯಾಕೆ ಅಂತಲೂ ಅದಕ್ಕೊಂದು ರೀಸನ್ನು ಕೊಡ್ತಾನೆ. ಯಾರು ಕಳ್ಳರೋ, ಯಾರು ಕಾಮುಕರೋ, ಯಾರು ದುರ್ಬಲರೋ ಇವರಿಗೆ ಮಾತ್ರ ನಿದ್ದೆ ಬರಲ್ಲ. ನಿನಗೆ ಇದರೊಳಗೆ ಯಾರಪ್ಪ, ಏನು ನಿನಗೆ ದೋಷ ಅಂತ. ಸೊ ಇದು ಒಂದು ದೃಷ್ಟಿಯಿಂದ ಇವನು ದುರ್ಬಲನಿರುವುದೇ ಕಾರಣ, ಬೇರೆ ಏನು ಇತರ ಕಾರಣಗಳು ಕಾಣುವುದಿಲ್ಲ ಇವನಿಗೆ. ಈ ದುರ್ಬಲ ಅಂಶವನ್ನು ಅವಾಯ್ಡ್ ಮಾಡೋಕ್ಕೆ ವಿದುರನನ್ನು ಹೆಚ್ಚು ಹೆಚ್ಚು ಮಾತಾಡಿಸ್ತಾನೆ. ಅದು ಮುಗಿಯೋದೇ ಇಲ್ಲ ಅನ್ನುವಷ್ಟು ಮಾತಿಗೆ ಇವನೇ ಹಚ್ಚುತ್ತಾನೆ, ಮುಂದುವರಿಸು, ನನಗೆ ಇನ್ನೂ ಕೇಳಬೇಕು ಅಂತ. ಅಷ್ಟರಲ್ಲಿ ನೋಡಿ ಬಹಳ ಒಂದು ಗಹನವಾದ ಪ್ರಶ್ನೆಯನ್ನು ಕೇಳ್ತಾನೆ ಧೃತರಾಷ್ಟ್ರ. ಇಷ್ಟೆಲ್ಲ ವಿದುರ ನೀತಿ, ರಾಜನೀತಿ, ಅದರಲ್ಲಿ ನಡೆಯಬೇಕಾದ ಕ್ರಮ, ವರ್ಣಾಶ್ರಮಗಳೇನು, ಗೃಹಸ್ಥಾಶ್ರಮ ಅಂದರೆ ಏನು, ಗೃಹಸ್ಥಾಶ್ರಮದಲ್ಲಿ ಪಾಲಿಸಬೇಕಾದ ಧರ್ಮ ಏನು, ಆಶ್ರಮಗಳಲ್ಲಿ ಯಾವುದನ್ನು ನಾವು ಚತುರ್ಧರ್ಮಗಳಲ್ಲಿ ಯಾವುದನ್ನು ನಾವು ಕ್ಷತ್ರಿಯ ಧರ್ಮ ಅಂತ ಹೇಳ್ತೇವೆ, ಕ್ಷತ್ರಿಯ ಧರ್ಮದಿಂದ ಪಾಲಿಸಬೇಕಾದ ಧರ್ಮಗಳೇನು, ಆ ಕ್ಷಾತ್ರ ಧರ್ಮಕ್ಕನುಗುಣವಾಗಿ ನೀನೇನು ಮಾಡಬೇಕು ಎಲ್ಲವನ್ನು ಹೇಳಿದ ನಂತರದಲ್ಲಿ ಧೃತರಾಷ್ಟ್ರ ಒಂದು ಪ್ರಶ್ನೆ ಕೇಳ್ತಾನೆ. ಕೆಲವರು ಹೇಳ್ತಾರೆ ಮೃತ್ಯು ಅನ್ನುವುದು ಇದೆ ಅಂತ, ಕೆಲವರು ಹೇಳ್ತಾರೆ ಮೃತ್ಯು ಇಲ್ಲ ಅಂತ, ಕೆಲವರು ಹೇಳ್ತಾರೆ ಮೃತ್ಯು ಇದೆ ಅದನ್ನು ದಾಟಬೇಕು ಅಂತ. ನನಗೆ ಈ ಮೂರರಲ್ಲಿ ಯಾವುದು ಸತ್ಯ ಹೇಳಪ್ಪ ಅಂತ. ಮೃತ್ಯು ಅನ್ನೋದೇ ಇಲ್ಲ ಅಂತ ಕೆಲವರ ಅಭಿಪ್ರಾಯ ಇದೆ. ಕೆಲವರು ಹೇಳ್ತಾರೆ ಮೃತ್ಯು ಇದೆ ಅದನ್ನು ದಾಟಬೇಕು ಅಂತ. ಮೃತ್ಯು ಇರುವುದು ಹೌದಾ ಮೊದಲನೇದು, ಇರುವುದಾದರೆ ದಾಟುವುದು ಹೇಗೆ ಎರಡನೇದು, ಮೃತ್ಯುವೇ ಇಲ್ಲದಿದ್ದರೆ ದಾಟುವ ಮಾತೆಂಥದ್ದು. ಮೂರು ನಂಗೆ ಒಂದಕ್ಕೊಂದು ಹೊಂದಾಣಿಕೆ ಕಾಣೋದಿಲ್ಲಪ್ಪ ಅಂತ. ವಿದುರ ಆಗ ಹೇಳ್ತಾನೆ, ಇದನ್ನು ನಾನು ಹೇಳೋದಕ್ಕಿಂತ ಸ್ವಲ್ಪ ಬೇರೆಯ ತಪಸ್ಸಾಧನೆ ಮಾಡಿ ಅದರಲ್ಲೇ ನೇಮನಿಷ್ಠೆಯಿಂದ ಇರುವವರು ಹೇಳಿದರೆ ಒಳ್ಳೆಯದು ಅಂತ. ಆವಾಗ ಸನತ್ ಸುಜಾತರು ಬರ್ತಾರೆ. ಈ ಸನಕ ಸನಂದ ಸನಾತನ ಅಂತ ಏನು ಬ್ರಹ್ಮ ಮಾನಸಪುತ್ರರು ಅಂತ 4 ಜನ ಇದ್ದಾರೆ, ಅವರು ಬಂದಾಗ ಅವರ ಮುಂದೆ ಧೃತರಾಷ್ಟ್ರ ಈ ಪ್ರಶ್ನೆ ಕೇಳ್ತಾನೆ. ಅವನು ಆಗ ಮತ್ತೆ ಅವರ ಜೊತೆಗೂ ಕೂಡ ಅವರನ್ನು ಆದರ ಆತಿಥ್ಯ ಮಾಡಿ ಅರ್ಘ್ಯಪಾದ್ಯ ಕೊಟ್ಟು ಅವರಿಗೆ ಗೌರವ ಸಲ್ಲಿಸಿ ಅವರನ್ನು ಆಶೀರ್ವಾದ ಬೇಡಿ ಕೇಳುವ ಪ್ರಶ್ನೆ ಮತ್ತೆ ಯಥಾ ಪ್ರಕಾರ ಮೃತ್ಯುವಿನ ಕುರಿತು. ಎಷ್ಟು ಗಹನವಾದ ವಿಷಯ ಅದು ಅಂತಂದರೆ, ಬಹಳ ಸನತ್ ಸುಜಾತರು ಅವರು ಅದನ್ನೇ ಹೇಳ್ತಾರೆ. ನೀನು ಹೇಳುವುದು ಸರಿ, ಒಂದು ದೃಷ್ಟಿಯಿಂದ ಮೃತ್ಯು ಇದೆ, ಆ ಮೃತ್ಯು ಇರುವುದರಿಂದ ಅದನ್ನು ದಾಟಬೇಕಾಗ್ತದೆ. ಇನ್ನೊಂದು ದೃಷ್ಟಿಯಿಂದ ಮೃತ್ಯು ಇಲ್ಲ, ಅದರಿಂದ ದಾಟುವ ಮಾತಿಲ್ಲ.
ಆದರೆ ಯಾರಿಗೆ ಮೃತ್ಯು ಇದೆ ಮತ್ತು ಯಾರಿಗೆ ಮೃತ್ಯು ಇಲ್ಲ. ಈಗ ಸನತ್ ಸುಜಾತರು ಬಹಳ ಅವನನ್ನು ಪ್ರಾಥಮಿಕ ಅಂಶದಿಂದ ಎತ್ತುವ ಹಾಗೆ, ಮನುಷ್ಯ ಒಬ್ಬ ದೇಹ ಪಡೆದು ಬರ್ತಾನೆ ಅಂತಾದರೆ ಆ ದೇಹ ಇಲ್ಲವಾಗ್ತದೆ. ಒಂದು ವೇಳೆ ಈ ದೇಹ ಇಲ್ಲವಾಗುವುದು ನಮ್ಮ ಮೃತ್ಯು ಅಂತ ನಾವು ಭಾವಿಸುವುದಾದರೆ ಅದು ಇದೆ. ಆದರೆ ಈಗ ಇರುವ ಈ ದೇಹದಲ್ಲಿಯೇ ನಾನು ಮೃತ್ಯುವನ್ನು ದಾಟಬೇಕು ಅನ್ನೋ ಒಂದು ಅಪೇಕ್ಷೆ ಮನುಷ್ಯನಿಗೆ ಬಂದರೆ ಅವನು ಯಾವ ಪರಿ ತಪಸ್ಸು ಮಾಡಬೇಕು, ಹೇಗೆ ಮಾಡಿದರೆ ಅವನು ಈ ದೇಹ ದಾಟಬಹುದು, ಅದಕ್ಕೆ ಅವನಲ್ಲಿ ಇರಬೇಕಾದ ಜಿತೇಂದ್ರಿಯತ್ವ ಯಾವುದು, ಅವನು ಮಾಡಬೇಕಾದ ತಪಸ್ಸು ಏನು, ಇಂದ್ರಿಯಗಳನ್ನು ದಾಟಿದ ಮೇಲೆ ಅವನು ಹೇಗೆ ಒಂದು ಮೃತ್ಯುವನ್ನು ದಾಟ್ತಾನೆ, ಇದಕ್ಕೆ ವಿರೋಚನ ಮತ್ತು ಇಂದ್ರರ ಉದಾಹರಣೆ ಕೊಡ್ತಾನೆ, ಸನತ್ ಸುಜಾತರು ಕೊಡ್ತಾರೆ. ವಿರೋಚನ ಮತ್ತು ಇಂದ್ರ ಇಬ್ಬರು ತಪಸ್ಸಿಗೆ ಇದ್ದರು ಎಷ್ಟೋ ಸಮಯದವರೆಗೆ. ವಿರೋಚನ ಹೇಳಿದ, ನನ್ನ ನೆರಳೇ ಅದು ನಾನು ಅಂತ. ಹಾಗಾಗಿ ಅವನಿಗೆ ಮೃತ್ಯು ಅನ್ನುವುದು ನನ್ನ ದೇಹವೇ ನಾನು ಅಂತ ಭಾವ ಬಂದದ್ರಿಂದ ಅವನಿಗೆ ಮೃತ್ಯು ಇದೆ. ಇಂದ್ರ ತಾನು ತಪಸ್ಸಿಗೆ ನಿಂತವ, ಅವನಿಗೆ ಅದು ತಾನು ತನ್ನ ನೆರಳಲ್ಲ, ತನ್ನ ದೇಹವಲ್ಲ, ತಾನು ಬೇರೆನೆ ಅಂತ ಗೊತ್ತಾಯಿತು. ಅವನಿಗೆ ದೇಹ ತಾನಲ್ಲ ಅಂತ ಗೊತ್ತಾದದ್ರಿಂದ ಅವನ ಮೃತ್ಯುವನ್ನು ದಾಟುವ ಕಡೆಗೆ ಬೇರೆ ಕಡೆಗೆ ಹೋಗೋಕ್ಕೆ ಸಾಧ್ಯ ಆಯಿತು. ಇದು ಪ್ರಾಥಮಿಕವಾಗಿ ಹೇಳುವಂಥದ್ದು. ಇದರ ಬಹಳ ಗಹನವಾದ ವಿಚಾರ ಒಂದೊಂದಾಗಿ ವಿವರಿಸ್ತಾ, ಮೃತ್ಯುವನ್ನು ದಾಟಲಿಕ್ಕೆ ಗುಣಗಳು ಏನೇನು ಬೇಕು, ಮೌನ ಹೇಗೆ, ಧ್ಯಾನ ಹೇಗೆ ಸಹಾಯ ಮಾಡುತ್ತೆ, ತಪಸ್ಸು ಅದರಲ್ಲಿ ನಮ್ಮನ್ನು ಹೇಗೆ ಕರ್ಕೊಂಡು ಹೋಗ್ತದೆ, ಮೌನ ಅಂದರೆ ಏನು, ಯಾವ ಮಟ್ಟದ ಮೌನಗಳೆಲ್ಲ ಇವೆ, ಮೌನ ಅಂತಂದರೆ ಮಾತಾಡದೇ ಇರುವುದು ಮಾತ್ರವಾ ಅಥವಾ ಮಾತಾಡಿಯೂ ಮೌನದಲ್ಲಿ ಇರೋಕ್ಕಾಗತ್ತಾ, ಮಾತಾಡುವುದು ಅಂದರೆ ಪೂರ್ತಿ ಭಗವತ್ ತತ್ವದ ಕುರಿತದ್ದೇ ಮಾತಾದರೆ ಅದು ಮಾತು ಅಲ್ಲ, ಹೇಗೆ ಅದು ಮೌನವೇ ಅನ್ನುವುದನ್ನು ವಿವರಿಸಿ, ಅದರ ಒಳಗೆ ಧ್ಯಾನ ಅಂದರೆ ಏನು, ಧ್ಯಾನಕ್ಕೆ ಕೂತ್ಕೊಳ್ಳುವುದಕ್ಕೆ ಬೇಕಾಗುವ ಯಾವ ಯಾವ ಪ್ರಾಥಮಿಕ ಅಂಶಗಳು, ಅದು ಅಷ್ಟಾಂಗ ಯೋಗ ಇರ್ಬೋದು, ಅದರ ಆಚೆಗೆ ಹೋಗುವ ಧ್ಯಾನದ ಬೇರೆ ಬೇರೆ ಪ್ರಕ್ರಿಯೆಗಳಿರ್ಬೋದು, ಧ್ಯಾನದಲ್ಲಿ ಸಂಭವಿಸುವ ಧಾರಣೆ ಏನು, ಅದನ್ನು ಹೇಗೆ ನಾನು ಗ್ರಹಿಸಿ ಆ ಮೂಲಕ ತಪಸ್ಸನ್ನು ಉದ್ದೀಪಿಸೋದು, ಮೌನ ಧ್ಯಾನದ ಜೊತೆಗೆ ತಪಸ್ಸನ್ನು ತಾನು ಮಾಡ್ತಾ ಮಾಡ್ತಾ ತಪಸ್ಸಿನ ಹಂತದಲ್ಲಿ ಜಿತೇಂದ್ರಿಯತ್ವ ಬಂದಾಗ ಏನೇನು ಸಿದ್ಧಿಗಳಾಗ್ತವೆ, ತ್ರಿಗುಣಗಳನ್ನು ಹೇಗೆ ದಾಟುವುದು, ತ್ರಿಗುಣ ಯಾವ ಯಾವುದೆಲ್ಲ ನಮ್ಮನ್ನು ಹೇಗೆ ಹೇಗೆ ಯಾವ ಯಾವ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತವೆ, ಯಾವ ಗುಣಗಳಿಂದ ನಾವು ಯಾವ ಕಡೆಗೆ ಹೋಗ್ಲಿಕ್ಕೆ ಬರ್ತದೆ, ಯಾವ ಗುಣಗಳಿಂದ ನಾವು ಯಾವ ದಿಕ್ಕಿಗೆ ಹೋದರೆ ತಪ್ಪಾಗ್ತದೆ, ಇವುಗಳನ್ನು ಹೇಳಿ, ದೋಷಗಳನ್ನು ಹೇಳಿ, ಅದರ ಲಕ್ಷಣಗಳನ್ನು ಹೇಳಿ, ಆ ಬಳಿಕ ನಾವು ನಮ್ಮ ಏನು ಧರ್ಮಗಳಿವೆ, ಚತುರ್ಧರ್ಮಗಳು, ಚತುರಾಶ್ರಮಗಳು, ಇವುಗಳ ಮೂಲಕ ಇದನ್ನು ದಾಟುವ ಕ್ರಮ ಹೇಗೆ ಅನ್ನುವುದನ್ನು ಸುವಿಸ್ತಾರವಾಗಿ ಬಹಳ ಗಹನವಾದ ವಿಷಯವಾಗಿ ಧೃತರಾಷ್ಟ್ರನಿಗೆ ಮೃತ್ಯು ದಾಟುವ ಕ್ರಮವನ್ನು, ದೇಹ ಮೃತ್ಯುವಿಗೆ ಒಳಗಾಗ್ತದೆ, ಜೀವ ಮೃತ್ಯುವಿಗೆ ಒಳಗಾಗುವುದಿಲ್ಲ, ಅದನ್ನು ನಾವು ಸತ್ಯವಾನ್ ಸಾವಿತ್ರಿಯ ಸಂದರ್ಭದಲ್ಲಿ ನೋಡಿದ್ದೇವೆ. ಆ ಜೀವ ಅವನ ಪಾಶದಲ್ಲಿ ಹೋಯಿತು ಅಂತ ವಿವರಣೆ ಇದೆಯೇ ಹೊರತು ಜೀವ ಸತ್ತಿತು ಅಂತ ವಿವರಣೆ ಇಲ್ಲ. ಅದು ಯಮಪಾಶದಲ್ಲಿ ಅವನ ಜೀವವನ್ನು ಗೆಂಡೇನಂತಹ ಒಂದು ಯಾವ ಭಾಗ ಇದೆ ಅದನ್ನು ಅವನು ಯಮಪಾಶದಲ್ಲಿ ಸ್ವೀಕರಿಸಿಕೊಂಡು ಹೋದ ಅಂತ. ಇದನ್ನೇ ಮಧ್ವಾಚಾರ್ಯರು ಜೀವ ಅನಾದಿ ಅಂತ, ಅಥವಾ ಎಲ್ಲ ಬೇರೆ ಬೇರೆ ಅಧ್ಯಾತ್ಮದ ಆಧಾರಗಳನ್ನು ಕೊಡುವ ಕೆಲವರು ಅದನ್ನೇ ಹೇಳ್ತಾರೆ. ಹೇಗೆ ಬ್ರಹ್ಮತತ್ವ ಅನಾದಿಯೋ ಹಾಗೆ ಜೀವತತ್ವ ಅನಾದಿ, ಅದಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ, ಅದು ಇರುತ್ತೆ, ಅದು ಪಾರ್ಟಿಕಲ್ ಸುಪ್ರೀಂ ಎನರ್ಜಿ ಇದ್ದು ಅದು ಮುಂದುವರಿಯುತ್ತದೆ. ಈ ಥರದ ಎಲ್ಲ ಬಹಳ ಅಂದರೆ ಬಹಳ ಗಂಭೀರವಾದ ಗಹನವಾದ ವಿಷಯವನ್ನು ಧೃತರಾಷ್ಟ್ರ ಆ ರಾತ್ರಿ ಇಡೀ ಕೇಳ್ತಾನೆ. ನಾನು ಬಹಳ ಸಂಕ್ಷಿಪ್ತವಾಗಿ ಯಥಾಪ್ರಕಾರ ಹೇಗೆ ಅಷ್ಟಾವಕ್ರನನ್ನು ಸಂಪೂರ್ಣ ಹೇಳಲಿಕ್ಕೆ ನನ್ನ ಸಾಮರ್ಥ್ಯ ಅಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿದ್ದೇನೋ, ಅಥವಾ ವಿದುರನ ನೀತಿಯನ್ನು ನಾನು ಸಂಪೂರ್ಣ ಹೇಳಲಾರೆ, ಹೇಳುವುದು ಈ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ರೆ ಅದು ಎಷ್ಟೊಂದು ದೀರ್ಘವಾದ ವಿಷಯ ಅಂತ ಹೇಳಿದ್ನೋ, ಹಾಗೆ ನಾನು ಸನತ್ ಸುಜಾತೀಯವನ್ನು ಅಥವಾ ಸನತ್ ಸುಜಾತರ ಮಾತನ್ನು ನಿಮಗೆ ಬಹಳ ಸಂಕ್ಷಿಪ್ತವಾಗಿ ಸಂಗ್ರಹವಾಗಿ ಕೊಟ್ಟಿದ್ದೇನೆ. ಅದು ವಿಶ್ಲೇಷಣಾತ್ಮಕವಾದ ಗಂಭೀರವಾದ ವಿಷಯ. ಅದಕ್ಕೆ ಮತ್ತೆ ಅದನ್ನೇ ಒಂದು ಕಾರ್ಯಕ್ರಮ ಮಾಡಬೇಕು, ಅದರೊಟ್ಟಿಗೆ ಇರುವ ಹಾಗೆ, ಇಲ್ಲದಿದ್ದರೆ ಅದನ್ನು ಮತ್ತೆ ಹೇಗೆ ಅಂದರೆ
ಅದರ ಒಳಗೆ ಇನ್ನೊಂದು ನನಗಿರುವ ವೈಯಕ್ತಿಕವಾಗಿ ನನಗಿರುವ ಸಮಸ್ಯೆ ಕೂಡ ಅಂದರೆ ಪ್ರತಿ ಶ್ಲೋಕ ಹೇಳುವಂತಹ ಭಾಗಗಳು ಅವೆಲ್ಲ. ಪ್ರತಿ ಶ್ಲೋಕ ಹೇಳಬೇಕು, ಅರ್ಥ ಹೇಳಬೇಕು, ಶ್ಲೋಕ ಹೇಳಬೇಕು, ಅರ್ಥ ಹೇಳಬೇಕು. ನಾನು ನಿಮಗೆ ಅದನ್ನು ಮೊದಲೇ ಅರಿಕೆ ಮಾಡಿಕೊಂಡಿದ್ದೇನೆ. ನಾನು ಶ್ಲೋಕವನ್ನು ಕಂಠಪಾಠ ಮಾಡಿ ಹೇಳುವ ದಾರಿಯವಳಲ್ಲ. ಆದ್ದರಿಂದ ಮತ್ತು ನನಗೆ ನೋಡಿದ ಕೂಡಲೇ ಬಂದರೆ ಅಷ್ಟೇ ಉಂಟು, ಇಲ್ಲದ್ರೆ ನಾನು ಅದರ ಹಿಂದೆ ಹೋಗುವುದಿಲ್ಲ. ಆದ್ದರಿಂದ ಪುಸ್ತಕ ಹಿಡ್ಕೊಂಡು ಹೇಳೋದು ನನ್ನ ಜಾಯಮಾನ ಅಲ್ಲವಾದ್ದರಿಂದ ಅದು ಯಾಕೂ ಗೊತ್ತಿಲ್ಲ. ಪುಸ್ತಕ ಹಿಡ್ಕೊಂಡು ಕೂಡಲೇ ಇವತ್ತಿಗೂ ಬಾಲ್ಯದಿಂದ ಗೊತ್ತಿಲ್ಲ. ಒಂದು ಕಾಗದ ಹಿಡ್ಕೊಂಡು ಹೀಗೆ ನೋಡಿ ಹೇಳೋದು. ದೇವರು ನನ್ನನ್ನು ಹಾಗೆ ಇಟ್ಟಿದ್ದಾನೆ. ಅದು ತಪ್ಪೋ ಸರಿಯೋ ನನಗೆ ಅದು ಕೂಡ ಗೊತ್ತಿಲ್ಲ. ಬಹುಶಃ ಗ್ರಂಥ ಇಟ್ಟುಕೊಂಡು ಶ್ಲೋಕ ಉದ್ಧರಿಸಿ ಹೇಳುವ ಕ್ರಮವೇ ಸರಿ ಅನ್ನೋವರಿಗೆ ನನ್ನ ಧಾಟಿ ಇಷ್ಟವಾಗಲಿಕ್ಕಿಲ್ಲ. ಆದರೆ ಇದೆಲ್ಲ ನನ್ನ ವೈಯಕ್ತಿಕ ಸಮಸ್ಯೆ ಮತ್ತು ನಾನು ಒಟ್ಟು ವಿಷಯದ ಗಾಂಭೀರ್ಯದ ದೃಷ್ಟಿಯಿಂದ ನಾನು ಅದನ್ನು ಸುದೀರ್ಘವಾಗಿ ಒಂದೊಂದು ಶ್ಲೋಕಕ್ಕನುಗುಣವಾಗಿ ನಿಮಗೆ ಹೇಳಲಿಲ್ಲ, ಸಂಕ್ಷಿಪ್ತವಾಗಿ ಅಡಕವಾಗಿ ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸಿದ್ದೇನೆ. ಇನ್ನು ಮುಂದಿನ ಭಾಗ ಸಂಜಯ ಮತ್ತೆ ಬರ್ತಾನೆ ಬೆಳಗಿನ ಹೊತ್ತು. ಕೌರವಾದಿಗಳೆಲ್ಲ ಇದ್ದಾರೆ. ಅವರನ್ನು ಯಾರೆಲ್ಲ ನಾವು 11 ಅಕ್ಷೋಹಿಣಿ ಸೇನೆಯಲ್ಲಿ ಅವರ ಜೊತೆಗಿರುವವರು ಅಂತ ಹೇಳಿದೆವಲ್ಲ, ಭಗದತ್ತ, ಭೂರಿಶ್ವ, ಅವರೆಲ್ಲರೂ ಇದ್ದಾರೆ. ಕೃತವರ್ಮ ಇದ್ದಾನೆ, ಜಯದ್ರಥ ಇದ್ದಾನೆ, ಆಮೇಲೆ ಕಾಂಬೋಜ ದೊರೆಗಳಿದ್ದಾರೆ, ಕೇಕಯ ದೇಶದ ಸಹೋದರರಿದ್ದಾರೆ, ಅವಂತಿ ದೇಶದ ವಿಂದಾನವಿಗೆ ಎಲ್ಲರೂ ಇದ್ದಾರೆ. ಅಷ್ಟು ಜನರ ಸಮ್ಮುಖದಲ್ಲೇ ಹೇಳೋದು ಅಂತ ಅನ್ನುವ ಹಾಗೆ ಜೊತೆಗೆ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ವಿದುರ, ದುಶ್ಯಾಸನ, ಶಕುನಿ, ಕರ್ಣಾದಿಗಳು ಎಲ್ಲರ ಸಮ್ಮುಖದಲ್ಲಿ ಬಹುತೇಕ ಗಾಂಧಾರಿ ಒಬ್ಬಳು ಇದ್ದ ಹಾಗೆ ಕಾಣೋದಿಲ್ಲ. ಇಷ್ಟು ಜನರು ಇರುವ ಸಭೆಯಲ್ಲಿ ಸಂಜಯ ತನ್ನ ಮಾತನ್ನು ಹೇಳ್ತಾನೆ ಈಗ ಅಂತ ಅಲ್ಲಿ ದೂತರು ಅನೌನ್ಸ್ ಮಾಡ್ತಾರೆ. ಸಂಜಯ ತಾನು ಬಂದದ್ದು ತನ್ನ ಪ್ರಯಾಣ, ಅಲ್ಲಿ ಅಷ್ಟೂ ಜನರನ್ನು ಪ್ರತಿಯೊಬ್ಬ 11 ಅಕ್ಷೋಹಿಣಿ ಸೇನೆಯ ದೊರೆಗಳನ್ನು ಕೂಡ ಯುಧಿಷ್ಠಿರ ಕೇಳಿದ್ದ. ನಾನು ನಿಮಗೆ ಹೇಳಿದ್ದೆ, ಅಷ್ಟೂ ಜನರನ್ನು ಕೇಳಿದ ಆ ಒಂದು ಕುಶಲೋಪರಿಯ ವಿವರವನ್ನು, ಜೊತೆಗೆ ಪ್ರತಿಯೊಬ್ಬ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ ಅವರಿಗೆ ಸಲ್ಲಿಸಬೇಕಾದ ನಮಸ್ಕಾರವನ್ನು ಯುಧಿಷ್ಠಿರನ ಭಾಷೆಯಲ್ಲೇ ಸಲ್ಲಿಸಿ, ಧೃತರಾಷ್ಟ್ರ ಮತ್ತು ಇತರ ಎಲ್ಲ ಹಿರಿಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಯುಧಿಷ್ಠಿರ ಮತ್ತು ಎಲ್ಲರ ಮಾತುಗಳನ್ನು ಹೇಳಿದ ನಂತರ ನಾನು ನಿಮಗೆ ನನ್ನ ಬಳಿ ಅರ್ಜುನ ಹೇಳಿದ ಮಾತುಗಳನ್ನು ಹೇಳ್ತೇನೆ ಅಂತ ಪ್ರಾರಂಭ ಮಾಡ್ತಾನೆ. ಇಲ್ಲಿ ಒಂದು ಅನುಮಾನ ಬರ್ತದೆ ನಮಗೆ. ಪೂರ್ವದಲ್ಲಿ ಮಾತುಕತೆ ಆದ ವಿವರಗಳಲ್ಲಿ ಅರ್ಜುನ ಮಾತಾಡಿದ್ದಿಲ್ಲ, ಕೃಷ್ಣ ಮಾತಾಡಿದ್ದು ಗೊತ್ತಾಗತ್ತೆ. 2 ಸಾಧ್ಯತೆಗಳು. ಒಂದು, ಆ ಪೂರ್ವದ ಮಾತುಕತೆಯಲ್ಲಿ ಹೇಳಿದ್ದು ಪುನಃ ಇಲ್ಲಿ ಉಕ್ತಿ ಆಗೋದು ಬೇಡ ಅಂತ ರಿಪೀಟ್ ಮಾಡದೇ ಇದ್ದಿರಬಹುದು ವೈಶಂಪಾಯನರು ಜನಮೇಜಯನಿಗೆ. ಅದು ಒಂದು ಸಾಧ್ಯತೆ, ಅಲ್ಲಿ ಮಾತುಕತೆ ಆಗಿದ್ದಿರಬಹುದು. ಎರಡನೆಯದ್ದು, ದೂತನಿಗೆ ಕೆಲವು ಸ್ವಾತಂತ್ರ್ಯಗಳಿವೆ, ಅದು ನಮ್ಗೆ ಗೊತ್ತಾಗತ್ತೆ. ಅವನು ಕೆಲವು ತನ್ನ ಅಭಿಪ್ರಾಯಗಳನ್ನು ಅವ್ರು ಹೇಳಿದರು ಅಂತ ಹೇಳುವ ಹಾಗೆ ಇವನನ್ನು ಒಪ್ಪಿಸಬೇಕಾದ್ರೆ, ತನ್ನ ದೊರೆಯನ್ನು ಒಪ್ಪಿಸಬೇಕಾದ್ರೆ ಕೆಲವೊಮ್ಮೆ ಚತುರೋಕ್ತಿಗಳನ್ನು ತಾನು ಕೂಡ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಇಂಥ ಒಂದು ಧಾಟಿಯನ್ನು ನಾವು ಅಪರೂಪಕ್ಕೆ ಸಂಜಯನಲ್ಲಿ ಕಾಣ್ತೇವೆ. ಅವನು ಎಲ್ಲೂ ವಂಚನಾತ್ಮಕ ಮಾಡಲ್ಲ, ಆದರೆ ಒಂದು ಒಪ್ಪಿಸ್ಲಿ, ಇವನ ಹೇಗಾರು ಮಾಡಿ ಒಪ್ಸೋಣ ಅನ್ನುವ ಕಾರಣಕ್ಕೆ. ಯಾಕೆ ನೋಡಿ, ಅವನು ಕೋಪವನ್ನೊಂದು ಕಂಟ್ರೋಲ್ ಮಾಡು, ಹೆಂಗಾರು ಮಾಡಿ ಕೋಪ ಶಮನ ಮಾಡುವ ಹಾಗೆ ಮಾಡು ಅಂತಷ್ಟೇ ಹೇಳಿದ್ದ ಧೃತರಾಷ್ಟ್ರ. ಇವ ಹೋಗಿ ನಿನ್ನ ಕೋಪಕ್ಕೆ ನಮ್ಮ ದೊರೆ ಬಹಳ ಹೆದರಿದ್ದಾನೆ, ನೀನು ಕೋಪಿಸಿಕೊಂಡು ಎಲ್ಲಾದರೂ ಅವ್ರ ವಿರುದ್ಧ ಯುದ್ಧಕ್ಕೆ ಬರುವ ವಿಚಾರವೇ ಮಾಡಬೇಡ ಅಂತ ಹೇಳಿ ಕಾಡಿಗೆ ಹೋಗು ಅಂದ. ಇದೇನು ಧೃತರಾಷ್ಟ್ರ ಹೇಳಿದ ಹಾಗೆ ಇಲ್ಲ ಉಲ್ಲೇಖದಲ್ಲಿ. ಬಟ್ ಚತುರೋಕ್ತಿಗಳಿಂದ ಇದು ನೀನು ನನ್ನ ಕೆಲಸವನ್ನು ಮಾಡಿಕೊಂಡು ಬಾ ಅಂತ ಧೃತರಾಷ್ಟ್ರ ಕಳಿಸಿದ್ದನಲ್ಲ, ಅದಕ್ಕೆ ದೂತ ಮಾಡುವ ಕೆಲವು ತನ್ನದೇ ಎಡಿಷನಲ್ ಆ್ಯಡ್ ಮಾಡುವ ಒಂದು ಗುಣ ಬಹುಶಃ ದೂತರಿಗೆ ಇರ್ತದೋ ಏನೋ. ಆದರೆ ಓವರಾಲ್ ನಾವು ಅರ್ಜುನನ ಇವತ್ತು ಈಗ ಹೇಳಲಿರುವ ಮಾತುಗಳನ್ನು ಕೇಳಿದರೆ ಮತ್ತು ಮುಂದೆ ಅವನು ಎಲ್ಲಿ ಭೇಟಿಯಾದ ಅದನ್ನು ಹೇಳುವುದರಿಂದ ಅವನು ಭೇಟಿ ಆಗಿದ್ದಾನೆ. ನಮಗೆ ಮೊದಲು ಹೇಳಿಲ್ಲ, ಇಲ್ಲಿ ಅದನ್ನು ಜನಮೇಜಯನಿಗೆ ವೈಶಂಪಾಯನರು ಹೇಳ್ತಿದ್ದಾರೆ. ಅರ್ಜುನನ ಮಾತನ್ನು ಹೇಳುವಾಗ ಅರ್ಜುನ ಪ್ರಥಮದಲ್ಲಿ ನಾವು ಯುದ್ಧಕ್ಕೆ ಸಿದ್ಧರಾಗಿಲ್ಲ, ಅದು ನಮ್ಮ ಆಯ್ಕೆ ಏನಲ್ಲ. ಯುಧಿಷ್ಠಿರ ಧರ್ಮನಿಷ್ಠ, ಸತ್ಯ, ದಾನ, ತಪಸ್ಸು ಅವುಗಳನ್ನು ಮೀರಿ ನಡೆದವನಲ್ಲ. ಅವನಿಗೆ ಎಂದಿದ್ದರೂ ಕೂಡ ಶಾಂತಿ ಸಂಧಾನದಲ್ಲಿ ಮೊದಲನೇ ಆಯ್ಕೆ ಇದೆ. ಆದರೆ ಯುಧಿಷ್ಠಿರನ ಕೋಪ ಒಂದೊಮ್ಮೆ ನಮಗೆ ಸನ್ನೆ ಕೊಟ್ಟರೆ ನಾವು ಯುದ್ಧಕ್ಕೆ ಸಿದ್ಧರಿದ್ದೇವೆ ಅಂತ ಒಂದು ಕಡೆ ಯುಧಿಷ್ಠಿರನನ್ನು
ಪ್ರೆಸೆಂಟ್ ಮಾಡ್ತಾನೆ ಅರ್ಜುನ. ನಿಮಗೆ ಭೀಮಸೇನನ ಬಗ್ಗೆ ಗೊತ್ತಿರಲಿಕ್ಕೆ ಸಾಕು. ಮತ್ತು ಅದೊಂದು ವಿಶೇಷವಾದ ರೀತಿ ಇದೆ. ಇದನ್ನು ಅಲ್ಲಿ ಕುಳಿತಿರುವ ದುರ್ಯೋಧನನಿಗೆ ಸ್ಪಷ್ಟವಾಗಿ ಕೇಳುವಂತೆ ಹೇಳು, ಈ ಮಾತು ಕರ್ಣನಿಗೆ ತಿಳಿಸುವಂತೆ ಹೇಳು, ನಾನು ಹೇಳಲಿರುವ ಈ ಮಾತು ದುಶ್ವಾಸನನೂ ಕೇಳಿಸಿಕೊಳ್ಳಲಿ. ಹೀಗೆಲ್ಲ ಸ್ಪೆಸಿಫಿಕೇಶನ್ ನೀನು ಅವರಿಗೆ ಹೇಳಿದನು, ಇದು ಅವರೇ ಕೇಳಬೇಕು, ಇವನು ಕೇಳಬೇಕು, ಹೀಗೆಲ್ಲ ಹೇಳಿದ್ದಾನೆ ಅರ್ಜುನ ಅಂತ ಪ್ರತಿಯೊಬ್ಬರಿಗೆ ಇದು ನಿನಗೆ ಹೇಳಿದ್ದಾನೆ, ಇದು ನಿನಗೆ ಹೇಳಿದ್ದಾನೆ ಅಂತ ಹೇಳಿಯೇ ಹೇಳ್ತಾನೆ ಸಂಜಯ. ಇಷ್ಟು ಮಾತ್ರವಲ್ಲ, ಭೀಮಸೇನನೆಂಬ ಒಬ್ಬವನು ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಅವನ ಸಾಮರ್ಥ್ಯ ಸಾಮಾನ್ಯವಲ್ಲ. ಅವನು ಮಾಡಿದ ಎಷ್ಟೊಂದು ರಾಕ್ಷಸ ವಧೆಗಳನ್ನು ಒಮ್ಮೆ ನೆನಪಿಸಿಕೊಳ್ಳಲಿಕ್ಕೆ ಹೇಳು. ಅವನೊಬ್ಬನಿದ್ದರೆ ಯಾರನ್ನೂ ಬಗ್ಗು ಬಡಿದು ಮುಗಿಸಬಲ್ಲ, ಅಷ್ಟು ಕೋಪಿಷ್ಠ, ಅಷ್ಟು ಬಲವಾನ್. ಅವನ ಮುಂದೆ ನಿಮ್ಮ ಯಾವ ದುರ್ಯೋಧನನ ಪಡೆಯ ಯಾವ ಹುಳವೂ ನಿಲ್ಲುವುದಿಲ್ಲ. ಇದು ಭೀಮಸೇನನ ಚಾತುರ್ಯ ಮತ್ತು ಪರಾಕ್ರಮ ಮಾತ್ರವಲ್ಲ, ಭೀಮಸೇನ ಇದ್ದಾನೆ ಎಂದರೆ ನಮ್ಮ ಸೇನೆಗೂ ಕೂಡ ಅಷ್ಟೇ ಬಲ. ಒಂದು ಅಕ್ಷೋಹಿಣಿ ಸೇನೆ ಬಂದರೂ ಕೂಡ ಒಬ್ಬ ಏಕಾಕಿಯಾಗಿ ನಿಲ್ಲಬಲ್ಲ ಸಾಮರ್ಥ್ಯ ಇರುವ ಭೀಮ ನಿಮಗೆ ಖಂಡಿತಕ್ಕೂ ತನ್ನ ಎಲ್ಲ ಹಳೆಯ ನೆನಪುಗಳ ಜೊತೆಗೆ ಸೇಡು ತೀರಿಸಿಕೊಳ್ಳಲಿಕ್ಕಿದ್ದಾನೆ. ಭೀಮನನ್ನು ಹೇಳಿದ ಮೇಲೆ ಸಾತ್ಯಕಿ ಅವರಿಗೆ ಗೊತ್ತುಪಡಿಸು, ಸಾತ್ಯಕಿಯ ಸಾಮರ್ಥ್ಯ ಏನು ಎನ್ನುವುದನ್ನು ತಿಳಿಸು. ಅವನು ಒಬ್ಬ ಪರಶುರಾಮ, ಕೃಷ್ಣ, ಅರ್ಜುನ, ದ್ರೋಣ 4 ಜನರಿಂದ ಬಿಲ್ವಿದ್ಯೆ ಕಲಿತ ಮಹಾಪರಾಕ್ರಮಿ. ಅವನು ಧನುರ್ವಿದ್ಯೆಗೆ ನಿಂತನೆಂದರೆ ಅವನ ಮುಂದೆ ಯಾರೂ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಅಂಥ ಸಾತ್ಯಕಿ ಕೂಡ ನಮ್ಮ ಜೊತೆಗಿದ್ದಾನೆ ಅಂತ ಹೇಳಿ ಸಾತ್ಯಕಿ ಮಾಡಿದ ಎಷ್ಟೋ ಯುದ್ಧ ಪರಂಪರೆಗಳಲ್ಲಿ ಕೃಷ್ಣನ ಜೊತೆಗೆ ನಿಂತು, ನಿಮಗೆ ಭಾಗವತದಲ್ಲಿ ಅನೇಕ ಕೃಷ್ಣನ ಯುದ್ಧದ ವಿಷಯ ಅಥವಾ ಯದುವೀರರು ಮಾಡಿದ ಬೇರೆ ಬೇರೆ ಭಾಗವತದಲ್ಲಿ ಹರಿವಂಶದಲ್ಲಿ ಬರುವ ಕಥೆಗಳ ಯುದ್ಧದ ವಿಷಯಗಳನ್ನು ಹೇಗೆ ಆಗೆಲ್ಲ ಯದುವೀರರ ಜೊತೆಗೆ ಸಾತ್ಯಕ್ಕೆ ಮುಂದೆ ನಿಂತು ಮಾಡಿದ್ದಾನೆ ಅನ್ನೋದನ್ನು ಪ್ರಸ್ತುತಪಡಿಸ್ತಾನೆ ಅರ್ಜುನ. ಅದಾದಮೇಲೆ ಅರ್ಜುನ ಹೇಳ್ತಾನೆ, ಇಷ್ಟು ಮಾತ್ರವಲ್ಲ, ನಾನು ಇದರಲ್ಲಿ ಸಂಪೂರ್ಣವಾಗಿ ನಿಂತಿದ್ದೇನೆ ಎಂದು ಅವರಿಗೆ ಹೇಳು. ನಾನು ನಿಲ್ಲುವುದು ಎಂದರೆ ನನ್ನ ಜೊತೆಗೆ ಇಂದ್ರರು ಮತ್ತು ಶಿವನು ನಿತ್ತ ಹಾಗೆ. ನಾನು ಈಗಾಗಲೇ ಮಾಡಿರುವ ಎಲ್ಲ ಕೆಲಸಗಳನ್ನು ಅವರಿಗೆ ನೆನಪಿಸಿಕೊಳ್ಳಲಿಕ್ಕೆ ಹೇಳು. ನಾನು ಏಕಾಕಿಯಾಗಿ ವಿರಾಟನ ಅರಮನೆಯಲ್ಲಿ ತೋರಿಸಿದ ಜಯ ಸಾಧನೆ ಕೂಡ ಅವರಿಗೆ ಗೊತ್ತಿರಲಿ. ಅದಲ್ಲದೆ ನಿವಾತ ಕವಚರನ್ನು ನಾನು ಗೆದ್ದ ಪರಿಯನ್ನು ಅವರು ನೆನಪಿಸಿಕೊಳ್ಳಲಿ. ನಾನೊಮ್ಮೆ ಹೋರಾಟಕ್ಕೆ ನಿತ್ತೆನೆಂದರೆ ನಿವೃತ್ತಿ ಮಾಡುವ ಯಾವ ಲಕ್ಷಣಗಳು ಇಲ್ಲ. ನನ್ನ ಮುಂದೆ ಅವರು ಯುದ್ಧಕ್ಕೆ ನಿಲ್ಲುವುದಕ್ಕೆ ಸಿದ್ಧರಿದ್ದಾರ ಯೋಚಿಸಲಿಕ್ಕೆ ಹೇಳು ಅಂತ ತನ್ನ ಕುರಿತು ಹೇಳಿ, ನಾನು ಎಂದರೆ ನಾನೊಬ್ಬನೇ ಅಲ್ಲ, ನನ್ನ ಮುಂದೆ ಜಗತ್ತನ್ನೇ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬಲ್ಲ ಕೇಶವನೇ ಸಾರಥಿಯಾಗಿದ್ದಾನೆ, ಅದನ್ನೂ ನೆನಪಿಟ್ಟುಕೊಳ್ಳಲಿ. ಕೃಷ್ಣ ಏನು ಮಾಡಿದ್ದಾನೆ ಎಂಬುದನ್ನು ಅವರು ನೆನಪಿಸಿಕೊಂಡರೆ, ಯದುವಂಶದ ಕಂಸನನ್ನು ಏಕಾಕಿಯಾಗಿ ಒಬ್ಬ ಬಾಲಕ ಕೊಂದಿದ್ದಾನೆ. ಅವನ ಸಾಮರ್ಥ್ಯ, ದೈಹಿಕ ಪರಾಕ್ರಮಗಳು ಇವರಿಗೆ ಗೊತ್ತಿರಲಿಕ್ಕಿಲ್ಲ. ಹಿಂದೊಮ್ಮೆ ಸೌಭ ವಿಮಾನದಲ್ಲಿ ಮಾಯಾಯುದ್ಧ ಮಾಡುವಾಗ ಶಾಲ್ವರಾಜ ಅವನನ್ನು ಮಾಯಾವಿ ಯುದ್ಧಕ್ಕೆ ತಾನೊಬ್ಬನೇ ಏಕಾಕಿಯಾಗಿ ಹೋಗಿ ಅವನ ಇಡೀ ಸೇನೆಯನ್ನು ನಾಶ ಮಾಡಿದ ಚರಿತ್ರೆ ಶ್ರೀಕೃಷ್ಣನಿಗಿದೆ. ಒಂದು ಸಂದರ್ಭದಲ್ಲಿ ನರಕಾಸುರ ಯಾವ ರೀತಿ ಕಷ್ಟ ಕೊಟ್ಟು ಅದಿತಿಯ ಮಣಿಯನ್ನು ಕೂಡ ಅಪಹರಿಸಿಕೊಂಡಿಟ್ಟುಕೊಂಡಾಗ ದೈತ್ಯರನ್ನು ಸೋಲಿಸಲಿಕ್ಕಾಗದೆ ಇಂದ್ರಾದಿಗಳು ಬಂದು ಶ್ರೀಕೃಷ್ಣನನ್ನು ಕೇಳಿದ್ದಕ್ಕೆ ಆ ಭೌಮಾಸುರನನ್ನು ತಾನೊಬ್ಬನೇ ಹೋಗಿ ಸಂಹರಿಸಿ ಆ ನರಕಾಸುರನಿಂದ ಮಣಿಗಳನ್ನು ಪಡೆದು ಮತ್ತೆ ಅದಿತಿಗೆ ಒಪ್ಪಿಸಿ ದೇವತೆಗಳಿಂದ ಶ್ರೀಕೃಷ್ಣ ಅನುಗ್ರಹ ಪಡೆದಿದ್ದಾನೆ. ಆದ್ದರಿಂದ ದೇವತೆಗಳ ಅನುಗ್ರಹದಂತೆ ಅವನ ಮೈಗೆ ಯಾವ ಶಸ್ತ್ರದ ಗಾಯವೂ ನಾಟುವುದಿಲ್ಲ. ಅಷ್ಟು ಮಾತ್ರವಲ್ಲ, ಅವನು ದೇವತೆಗಳ ಅನುಗ್ರಹದಿಂದ ನೆಲ ಆಕಾಶದಲ್ಲಿ ಬೇಕಾದಂತೆ ತನ್ನ ವಾಹನ, ತನ್ನ ಸೇನೆ ಮತ್ತೊಂದನ್ನು ನಡೆಸಬಲ್ಲ ಅನುಗ್ರಹವನ್ನು ಕೂಡ ದೇವತೆಗಳಿಂದ ಪಡೆದಿದ್ದಾನೆ. ಇಂಥ ಪರಾಕ್ರಮಿ ಶಸ್ತ್ರಾಸ್ತ್ರಗಳಿಲ್ಲದೆ ಯುದ್ಧ ಮಾಡದೆ ಸಾರಥಿಯಾಗಿರುತ್ತಾನೆ. ಅವನ ಒಂದು ಅನುಗ್ರಹ ಅನೇಕ ದಿವ್ಯಾಸ್ತ್ರಗಳಿಗಿಂತ ಹೆಚ್ಚು ಅನ್ನುವುದನ್ನು ಹೇಳು ಅಂತ ಶ್ರೀಕೃಷ್ಣ ನಮ್ಮ ಜೊತೆಗಿದ್ದಾನೆ. ಇಷ್ಟೆಲ್ಲವನ್ನು ಹೇಳಿದಾಗ ನಮ್ಮ ಅಣ್ಣ ಎಷ್ಟು ಶಾಂತಿಪ್ರಿಯ ಎಂಬುದನ್ನು ನೀನು ಗಮನಿಸಿದ್ದಿ. ಅವನು ಕೇಳುವುದನ್ನು ಕೂಡ ಅಲ್ಲ, 5 ಗ್ರಾಮವನ್ನು. ಅವನು 5 ಗ್ರಾಮಗಳನ್ನು ಕೊಡಿ ಎಂದಾಗ ಅವನೆಷ್ಟು ಶಾಂತಿಪ್ರಿಯ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಒಳ್ಳೆಯದು.
ಅದಕ್ಕೆ ಬದಲಾಗಿ ಯುದ್ಧವನ್ನೇ ಮಾಡುವುದಾದರೆ ಈ ನನ್ನ ಮಾತುಗಳನ್ನು ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರ ಬಳಿ ಕೇಳು. ನಾನು ಅವರು 4 ಜನರು ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೋ ಅದಕ್ಕೆ ಬದ್ಧನಿದ್ದೇನೆ ಎಂಬುದನ್ನು ತಿಳಿಸು. ಸ್ಪಷ್ಟವಾಗಿ ಅರ್ಜುನನ ಸಂದೇಶ. ತಕ್ಷಣ ಭೀಷ್ಮಾಚಾರ್ಯರು ಅರ್ಜುನನ ಪ್ರತಿಯೊಂದು ಮಾತು ಒಪ್ಪತಕ್ಕದ್ದು. ಅವನು ಹೇಳಿರುವ ಪ್ರತಿ ಸಂಗತಿಗಳು ಕೂಡ ಒಂದೇ ಒಂದು ವಾಕ್ಯ ಅತ್ತಿತ್ತ ಮಾಡದಷ್ಟು ನಿಖರವಾಗಿವೆ. ಅರ್ಜುನ ಎಂದೂ ಸುಳ್ಳಾಡುವವನಲ್ಲ. ಹಾಗಾಗಿ ಅವನೊಮ್ಮೆ ಹೀಗೆ ಮಾತನಾಡಿದ್ದಾನೆ ಎಂದರೆ ಮಾತು ಮಾತ್ರವಲ್ಲ, ಅದನ್ನು ಕಾರ್ಯಗತಗೊಳಿಸುತ್ತಾನೆ ಎಂದು ಅರ್ಥ. ಅಂಥ ಅರ್ಜುನನ ಮಾತನ್ನು ಬದಿಗಿಟ್ಟು ಹೋಗುವುದು ನಿಮಗೆ ಶ್ರೇಯಸ್ಕರವಲ್ಲ. ನಾನು ಈಗಲೂ ಮತ್ತೊಮ್ಮೆ ಪುನರುಚ್ಚರಿಸುತ್ತೇನೆ, ಅರ್ಧ ರಾಜ್ಯ ಕೊಡಿ, ಸಂಧಾನ ಮಾಡಿ ಬದುಕಿಕೊಳ್ಳಿ, ಶಾಂತಿಯುತವಾಗಿ ಇಬ್ಬರೂ ರಾಜ್ಯ ಅನುಭವಿಸಬಹುದು. ಮುಂದೆ ಬಹಳ ಬೇಸರದಲ್ಲಿ ಹೇಳ್ತಾನೆ ಭೀಷ್ಮ, ಆದರೆ ಏನು ಮಾಡುವುದು? ನೀನು ನಮ್ಮ ಯಾರ ಮಾತನ್ನು ಕೇಳುವುದಿಲ್ಲ ಧೃತರಾಷ್ಟ್ರ. ನೀನು ಪದೇ ಪದೇ ಕೇಳುವ ಮಾತುಗಳು ಅದೇ ಆ ಪರಶುರಾಮರಿಂದ ಶಪಿತನಾದ ಒಬ್ಬ ದುರ್ಜಾತಿಯ ಸೂತಪುತ್ರ ಕರ್ಣನ ಮಾತುಗಳನ್ನು, ಅದೇ ಸುಬಲನ ಮಗ ಶಕುನಿಯ ಮಾತುಗಳನ್ನು, ನಿನ್ನ ಪ್ರಿಯನಾದ ತಮ್ಮ ಅಥವಾ ದುರ್ಯೋಧನನ ಪ್ರಿಯನಾದ ತಮ್ಮ ದುಶ್ಯಾಸನನ ಮಾತುಗಳನ್ನು, ಆ 3 ಮಾತುಗಳನ್ನೇ ದುರ್ಯೋಧನ ಕೇಳುವುದು. ನೀನು ಅದನ್ನು ಯಾರ ಜೊತೆಗೂ ಸಮಾಲೋಚಿಸದೆ ಅದನ್ನೇ ನಡೆಸುವುದು. ಇದು ನಿಮ್ಮ ಪರಿಪಾಠವಾಗಿದೆ. ನಾವು ಇದ್ದೂ ವ್ಯರ್ಥವಾಗಿದ್ದೇವೆ. ಒಬ್ಬ ಹಿರಿಯನಿಗೆ ಎಷ್ಟು ಬೇಸರ ಆಗ್ತಿರ್ಬೋದು ಅಂತ ಗೊತ್ತಾಗುತ್ತೆ ನೋಡಿ ಆ ಮಾತಲ್ಲಿ. ಮನೆ ಇಡೀ ನಡೆಸ್ಕೊಂಡು ಬಂದ ಒಬ್ಬ ದೊಡ್ಡ ವ್ಯಕ್ತಿ, ಅವನಿಗೆ ತನ್ನ ಕಣ್ಮುಂದೆನೇ ಮನೆತನವನ್ನು ಒಬ್ಬ ಹೊರಗಿಂದ ಬಂದ ಹುಡುಗ ಹಾಳು ಮಾಡ್ತಿದ್ದಾನೆ ಅಂತ ಎಷ್ಟು ವೇದನೆ ಇರಬಹುದು. ನಮ್ಮ ಮನೆತನ ಒಬ್ಬ ಕರ್ಣನಿಂದ ಹಾಳಾಗ್ತಿದೆ ಅನ್ನುವುದು ಪದೇ ಪದೇ ಭೀಷ್ಮರಿಂದ ಗೊತ್ತಾಗುತ್ತೆ. ಭೀಷ್ಮರ ಮಾತಲ್ಲಿ ಅವನೇ ಹಾಳು ಮಾಡೋದು ಅಂತ ಅವರು ಅಲ್ಲಲ್ಲೇ ಹೇಳ್ತಾರೆ. ಕರ್ಣನಿಂದಲೇ ಹಾಳಾಗಿದ್ದು ಅಂತ ನೋಡಿ. ಉಳಿದವರಿಗೆ ವಿಶೇಷಣಗಳನ್ನು, ಕೆಟ್ಟ ವಿಶೇಷಣಗಳನ್ನು ಬಳಸಲಿಲ್ಲ. ಆ ನಿನ್ನ ಪ್ರಿಯನಾದ ತಮ್ಮ ದುಶ್ಯಾಸನ, ಸುಬಲನ ಮಗ ಶಕುನಿ, ಇಷ್ಟೇ ಹೇಳಿದ್ದು. ಇವನಿಗೆ ದುರ್ಜಾತಿಯ ಪರಶುರಾಮರಿಂದ ಶಪಿತನಾದ ಸೂತಪುತ್ರ ಕರ್ಣನ ಮಾತು ಕೇಳುವುದು ಅಂತ. ಇದು ಯಾಕೆ ಭೀಷ್ಮಾಚಾರ್ಯರು ಪದೇ ಪದೇ ಈ ಥರ ಜಾತಿ ನಿಂದೆ ಮಾಡ್ತಾರೆ ಪ್ರಶ್ನೆ ಬರುತ್ತೆ. ನೀವೇ ಬೇರೆ ಬೇರೆ ಸಂದರ್ಭದ ಕಥೆಗಳನ್ನು ಗಮನಿಸಿದರೆ ಗೊತ್ತಾಗುತ್ತೆ. ಮನುಷ್ಯನ ವರ್ತನೆಯಿಂದ ಅವನ ಕುಲ ನಿರ್ಣಯ. ನಿನ್ನೆ ದಿವಸ ಸುಧನ್ವನ ಕಥೆ ಕೂಡ ಅದನ್ನೇ ಹೇಳಿತು. ಅವನು ಬಂದು ಸಿಂಹಾಸನದಲ್ಲಿ ನಾನು ಈಕ್ವಲ್ ಕೂತ್ಕೋತೇನೆ ಅಂದರೆ ಅವನು ಕುಲದಿಂದ ಭ್ರಷ್ಟ. ಅವನು ನಿಜವಾಗಿ ತಪಸ್ವಿ, ಬ್ರಾಹ್ಮಣ, ಬ್ರಹ್ಮ ಜಿಜ್ಞಾಸು ಅಂತಾದರೆ ನಾನು ನಿನ್ನ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದಿಲ್ಲಪ್ಪ, ನಾನು ನೀನು ಕರೆದದ್ದಕ್ಕೆ ಗೌರವ ಕೊಟ್ಟು ನಮಿಸ್ತೇನೆ ಅಂತಂದ. ಸಿಂಹಾಸನದಲ್ಲಿ, ರಾಜಸಿಂಹಾಸನದಲ್ಲಿ ನಾನು ಬ್ರಾಹ್ಮಣ ಅಂತ ಕೂತ್ಕೊಳ್ಳೋದಕ್ಕಲ್ಲಪ್ಪ ಅದು. ನಾನು ಬ್ರಾಹ್ಮಣ, ನನ್ನ ಯೋಗ್ಯತೆಗೆ ಅನುಗುಣವಾಗಿ ನಾನು ಯಾವುದ್ರಲ್ಲಿ ಕೂತ್ಕೊಳ್ಬೇಕು ಅದನ್ನು ಕೂತ್ಕೋಬೇಕು. ಆಗ ಅವನೇನಂದ, ಯಾಕೆ ನೀನು ಕೆಳಗೆ ಕೂತ್ಕೋತಿ ಅಂದರೆ ನೀನು ನನಗಿಂತ ಕಡಿಮೆ, ಅದರಿಂದ ಕೆಳಗೆ ಕೂತ್ಕೊಳ್ತೀನಿ ಅಂತ ಇವ ಅಂದ ವಿರೋಚನ. ಆದರೆ ಸುಧನ್ವ ಏನು ಹೇಳಿದ, ನಾನು ಮನೆಯಲ್ಲಿ ಕೂತರು ದರ್ಭೆಯಲ್ಲಿ ಕೂತರು ಸಂದರ್ಭ ಬಂದಾಗ ನೀನು ನನ್ನ ಜೊತೆಗೆ ಮಾತಾಡ್ಲಿಕ್ಕೆ ಬಂದರೆ ನೀನು ನನ್ನ ಸಮಾನದ ಆಸನದಲ್ಲೇ ಕೂತ್ಕೊಳ್ತೀಯಪ್ಪ, ನೀನೇನು ಸಿಂಹಾಸನದಲ್ಲಿ ಮಾತಾಡಲ್ಲ. ಸಮಯಕ್ಕನುಗುಣವಾಗಿ ಕುಲಾಚಾರಗಳು ಬದಲಾಗ್ತವೆ. ಆಚಾರದಿಂದ ಕುಲವೇ ಹೊರತು ಕುಲವೇ ಆಚಾರ ಅಲ್ಲ. ಇವನ ಆಚಾರ ಚೆನ್ನಾಗಿಲ್ಲ ಅಂತ ಅವ ಪದೇ ಪದೇ ನೀನು ಹಾಗೆ ನೀನು ಹಾಗೆ ಅಂತ ನಿಂದಿಸು. ಇದನ್ನು ನಾವು ಗಮನಿಸಬೇಕು. ಭೀಷ್ಮಾಚಾರ್ಯರಿಗೆ ನಿಂದಿಸಬೇಕಾದದ್ದು ಜಾತಿಯನ್ನಲ್ಲ. ಭೀಷ್ಮಾಚಾರ್ಯರಿಗೆ ನಿಂದಿಸಲಿಕ್ಕಿರುವುದು ಅವನ ಆಚಾರ ಸರಿ ಇಲ್ಲ. ಕುಲವ ನಾಲೆಗೆ ಅರುಹಿತು ಅಂತ ಪಂಪನದೇ ಒಂದು ಮಾತು ಇದೆ. ನೀನು ಯಾವ ಕುಲ ಅಂತ ನಿನ್ನ ಮಾತಿನಿಂದ ಗೊತ್ತಾಗತ್ತೆ ಅಂತ. ಇಂಥ ಮಾತುಗಳಿಂದ ಅವನನ್ನು ಕೇಳಿ ಕೇಳಿ ಅವನು ಮಾಡಿದ ಎಲ್ಲ ಕೆಟ್ಟ ಕೆಟ್ಟ ಸಲಹೆಗಳನ್ನು ಕೇಳಿ ಕೇಳಿ ಎಷ್ಟು ಬಾರಿ ದುರ್ಯೋಧನ ತಪ್ಪಿದ್ದಾನೆ, ಇಡೀ ವಂಶ ಹೇಗೆ ಒಂದು ಕೆಟ್ಟ ದಾರಿಯಲ್ಲಿ ಹೋಗ್ತಿದೆ ಗಮನಿಸ್ತಿದ್ದಾನೆ. ಅದರ ಕೋಪಕ್ಕೆ ಈ ಥರದ ಪ್ರಯೋಗ ನೋಡಿ. ಇಷ್ಟಾದಾಗ
ಧೃತರಾಷ್ಟ್ರನಿಗೆ ಈ ಭೀಷ್ಮರ ಮಾತಿಗೆ ಏನಾದರೂ ಪ್ರತಿಕ್ರಿಯಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೆಂಗೆ ಹೇಳೋದು? ಅವನಿಗೆ ಎದುರಿಗಿರುವ ದುರ್ಯೋಧನ ಮುಖ್ಯ ಈಗ, ಅಥವಾ ದುರ್ಯೋಧನ ಮಾತಾಡಿಲ್ಲ, ಏಕಾಏಕಿ ಇವನು ಮಾತಾಡುವ ಧೈರ್ಯ ಇಲ್ಲ ಧೃತರಾಷ್ಟ್ರನಿಗೆ. ಮುಂದೇನಾಯ್ತು ಹೇಳು ಅಂತ ಬೇಗ ಈ ಕಡೆಗೆ. ಅಲ್ಲಿ ಮತ್ತೇನೇನು ಮಾತಾಯಿತು ಹೇಳು, ಅವರು ಇನ್ನು ಯಾರಿದ್ರು ಅಲ್ಲಿ ಅರ್ಜುನ ಮಾತ್ರ ಇದ್ನ, ಭೀಮಸೇನ ಇದ್ನ, ಅಥವಾ ಬೇರೆ ಬೇರೆ ರಾಜರಿದ್ರ, ಅವ್ರ ಬಗ್ಗೆ ಎಲ್ಲ ಹೇಳು ಅಂತ. ಇವನು ಪುನಃ ಒಂದಷ್ಟು ಅಲ್ಲಿರುವ ರಾಜರುಗಳನ್ನೆಲ್ಲ ಉಲ್ಲೇಖ ಮಾಡ್ತಾನೆ. ಅವರು ಹೇಗೆ ರಾಜ್ಯ ವಿಂಗಡಣೆ ಮಾಡುವುದು ಅಂತ ತೀರ್ಮಾನ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾನೆ. ರಾಜ್ಯ ಅಂದರೆ ಯುದ್ಧದಲ್ಲಿ ಪಕ್ಷವನ್ನು ಯುದ್ಧಕ್ಕೆ ಹೋರಾಟ ಮಾಡುವುದಕ್ಕೆ ಯಾರ್ಯಾರು ಮುಖಾಮುಖಿ ಆಗೋದು ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ನೋಡಿ, ಇದೆಲ್ಲ ಗೊತ್ತಾಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಅಲ್ಲಿ ಮಾತುಕತೆಯಲ್ಲಿ ಗೊತ್ತಾಗಲಿಲ್ಲ, ಇಲ್ಲಿ ಸಂಜಯ್ ಹೇಳುವಾಗ ಗೊತ್ತಾಗುತ್ತೆ. ಅವ ಹೇಳ್ತಾನೆ, ಧೃಷ್ಟದ್ಯುಮ್ನ ಸೇನಾನಾಯಕ ಅಂತ ಅವರು ನಿರ್ಣಯ ಮಾಡಿ ಆಗಿದೆ. ಯುಧಿಷ್ಠಿರನೇ ಶಲ್ಯನ ಜೊತೆಗೆ ಹೋರಾಡಬೇಕು ಅಂತಲೂ ತೀರ್ಮಾನ ಮಾಡಿದ್ದಾರೆ. ಭೀಮಸೇನ ದುರ್ಯೋಧನನನ್ನು ನೋಡಿಕೊಳ್ಬೇಕು ಅಂತ ಅವರು ಫಿಕ್ಸ್ ಮಾಡಿದ್ದಾರೆ. ಅರ್ಜುನನೇ ಕರ್ಣನಿಗೆ ವಿರೋಧಿಯಾಗಿ ಹೋರಾಡಬೇಕು ಅಂತ ಅವರು ಈಗಲೇ ತೀರ್ಮಾನಿಸಿದ್ದಾರೆ. ಇದೆಲ್ಲ ಹೇಳ್ತಾನೆ ಅವನು. ಶಕುನಿಯನ್ನು ನಕುಲ ನೋಡ್ಕೊಳ್ಬೇಕು, ಇಂತಿಂಥವರಿಗೆ ಇಂತಿಂಥ ರಾಜರು, ಇವರಿವರನ್ನು ಒಂದು ವೇಳೆ, ಆಮೇಲೆ ಸಪೋಸ್ ಅಭಿಮನ್ಯು ಒಂದಿಷ್ಟು ಜನ ನೋಡ್ಕೊಳ್ತಾನೆ ಅಂತ ಇದೆ, ಇವರಿಷ್ಟು ಜನ ನೋಡ್ಕೊಳ್ತಾರೆ ಅಂತಿದೆ. ಒಂದು ವೇಳೆ ಅವರು ಯಾರಾದರೂ ಸೋತ್ರೆ ಆಗ ಅವರನ್ನೆಲ್ಲ ಮತ್ತೆ ಅರ್ಜುನ ನೋಡ್ಕೊಳ್ಳೋದು ಅಂತಲೂ ಅವರು ಈಗಾಗಲೇ ತಮ್ಮ ಯೋಜನೆಯನ್ನು ಸಿದ್ಧ ಮಾಡಿದ್ದಾರೆ. ಅವರ ಯೋಜನೆಯ ಪ್ರಕಾರ ಅವರು ಹೇಗೆ ಅಷ್ಟು 11 ಅಕ್ಷೋಹಿಣಿ ಸೇನೆಯನ್ನು ಎದುರಿಸಲಿಕ್ಕೆ 7 ಅಕ್ಷೋಹಿಣಿ ಸೇನೆ ಹೆಂಗೆ ಕೆಲಸ ಮಾಡಬೇಕು, ಯಾವ ರಾಜರು ಯಾರನ್ನು ಮುಖಾಮುಖಿ ಮಾಡಬೇಕು, ಯಾರು ಕೊಲ್ಲಬೇಕು. ಶಿಖಂಡಿ ಅಂತ ಒಬ್ಬನು ಈಗಾಗಲೇ ಸಿದ್ಧನಾಗಿದ್ದಾನೆ. ಅಂಬೆಯಾಗಿದ್ದಂತಹ ಶಿಖಂಡಿ, ಒಂದು ಕಾಲಕ್ಕೆ ಅಂಬೆ ಇದ್ದವಳು ತಪಸ್ಸು ಮಾಡಿ ಅವಳು ದೃಪದನ ಮನೆಯಲ್ಲಿ ಶಿಖಂಡಿಯಾಗಿ ಹುಟ್ಟಿ ಅವಳಿಗೆ ಹೆಣ್ಣುತನವನ್ನು ಸ್ಥೂಲಕರ್ಣ ಅನ್ನುವ ಯಕ್ಷನ ಮೂಲಕ ಕಳಚಿಕೊಂಡು ಅವಳು ಮತ್ತೆ ಗಂಡು ಶಿಖಂಡಿಯ ಹಾಗೆ ಬಂದು ನಿಂತು ಭೀಷ್ಮನನ್ನು ವಿರೋಧಿಸುವುದಕ್ಕೆ ಅವರ ಜೊತೆಗೆ ಸೇರಿಕೊಂಡಿದ್ದಾಳೆ. ಆ ಶಿಖಂಡಿ ಕೂಡ ತಾನು ಈಗ ಭೀಷ್ಮರನ್ನು ಕೆಡುವುದಕ್ಕೆ ಹೇಗೆ ಯುದ್ಧ ಮಾಡುವುದು, ಯಾರನ್ನು ಮುಂದಿಟ್ಕೊಳ್ಳೋದು ಅನ್ನೋದನ್ನು ಕೂಡ ತೀರ್ಮಾನ ಮಾಡಿದ್ದಾಳೆ. ಹೀಗೆ ಪ್ರತಿಯೊಬ್ಬರ ವಿಚಾರವನ್ನು ಬಿಡಿಸಿ ಲೆಕ್ಕ ಕೊಡ್ತಾನೆ. ಹಾಗೆ ಲೆಕ್ಕವನ್ನು ಬಿಡಿಸಿ ಹೇಳಿದಾಗ ಇವನು ಮತ್ತೆ ನನಗೆ ಎದೆಯೆಲ್ಲ ಡವಡವ ಹೊಡ್ಕೊಳ್ಳುತ್ತೆ, ನನಗೆ ನಮ್ಮವರೆಲ್ಲ ನಾಶ ಆಗ್ತಾರೆ ಅಂತ ಭಯ ಆಗುತ್ತೆ, ಇವರು ಯಾರು ಕೂಡ ಬದುಕುವುದಿಲ್ಲ ಅಂತ ನನಗೆ ಗೊತ್ತಾಗುತ್ತೆ, ಆ ಭೀಮಸೇನನನ್ನು ಎಣಿಸಿದ್ರೆ ನಾನು ಬೆವರ್ತೇನೆ ಅಂತ ಭೀಮಸೇನನ ಬಗ್ಗೆ ಬಹಳ ಭಯಾನಕವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಧೃತರಾಷ್ಟ್ರ. ಅವನು ಹೇಳ್ತಾನೆ, ನಾನು ಆ ಭೀಮಸೇನನ ಪರಾಕ್ರಮವನ್ನು ಬೇರೆಯವರಿಂದ ಕೇಳಿದಾಗಲೇ ಮೈ ನಡುಕ ಬಂದಿದೆ. ಅವನು ಕೊಂದಂತಹ ಜರಾಸಂಧ ವಧೆ ಅದು ಸಾಮಾನ್ಯದ್ದಲ್ಲ. ಅದಕ್ಕೆ ಪೂರ್ವದಲ್ಲಿ ಹಿಡಿಂಬ, ಬಕಾಸುರನಂತಹ ಬಕಾಸುರ, ಇಡೀ ಊರೇ ಸೇರಿ ಹೆದರಿದ್ದಂತಹ ಆ ರಾಕ್ಷಸನನ್ನು ಕೊಂದ ಭೀಮಸೇನ. ಆ ಭೀಮಸೇನನ ಬಗ್ಗೆ ಅವನು ಆಕಾರ ಎಲ್ಲ ವರ್ಣಿಸ್ಲಿಕ್ಕೆ ಶುರು ಮಾಡ್ತಾನೆ. ಭೀಮಸೇನ ಎದ್ದು ನಿಂತರೆ ಒಂದು ತಾಳೆ ವೃಕ್ಷದ ಹಾಗೆ ಇದ್ದಾನೆ. ಅವನು ಗೌರವರ್ಣ, ಕೆಂಪು ಕಣ್ಣು, ಸದಾ ಹುಬ್ಬುಗಂಟಿಕ್ಕಿಕೊಂಡೇ ಇರುವವನು, ಎಂದೂ ಸಂತೋಷದ ಸಂದರ್ಭದಲ್ಲೂ ನಗುವವನಲ್ಲ. ಎಲ್ಲ ಹೇಳಿ ನಮಗೊಂದು ಪ್ರಶ್ನೆ ಬರುತ್ತಲ್ಲ, ನೀನು ಯಾವಾಗ ನೋಡಿದಿ ಮರೆ, ನಿಂಗೆ ಯಾವಾಗಿತ್ತು ಕಣ್ಣು ಅಂತ. ತಕ್ಷಣ ಹೇಳ್ತಾನೆ, ಹೀಗೆ ವ್ಯಾಸರೇ ನನಗೆ ಅವನ ಬಗ್ಗೆ ವಿವರಿಸಿದ್ದಾರೆ. ಅವನು ಕೋಪಿಸಿಕೊಂಡರೆ ರುದ್ರ, ಬಿಲ್ವಿದ್ಯೆಗೆ ನಿಂತರೆ ದ್ರೋಣ, ಗದಾಯುದ್ಧಕ್ಕೆ ನಿಂತರೆ ಯಾರೂ ಸರಿಸಾಟಿಯಲ್ಲ. ಅಂಥ ಮಹಾಬಲಶಾಲಿ, ಬಲದಲ್ಲಿ ಅತಿಬಲ ಆ ಭೀಮಸೇನ ಬರೇ ಕೋಪಿಷ್ಟ, ದೈಹಿಕಾಕಾರ ಇಷ್ಟು ಮಾತ್ರವಲ್ಲ, ಅವನಿಗೆ ಹಳೆಯ ಸೇಡಿನ ಕೋಪ ಇದೆ. ಅದರ ಜೊತೆಗೆ ಇಷ್ಟು ದಿನ ತಡೆದುಕೊಂಡು ಆ ಒಂದು ಕಷ್ಟ ಸಹನೆ ಇದೆ. ಎಲ್ಲ ಕೂಡಿ ಬಂದರೆ ನನ್ನವರು ಭಸ್ಮವಾಗಿ ಹೋಗುವುದು ಖಂಡಿತವಪ್ಪ. ಏನು ಮಾಡುವುದು? ನನ್ನವರು ನನ್ನ ಮಾತು ಕೇಳುವುದಿಲ್ಲವಲ್ಲ. ನನಗೆ ಗೊತ್ತು, ಒಬ್ಬರೂ ಉಳಿಯುವುದಿಲ್ಲ, ಸುಟ್ಟು ಭಸ್ಮವಾಗುವುದು ನನಗೆ ಕಾಣಿಸುತ್ತಿದೆ. ಕುರುವಂಶ ಬದುಕುವುದಿಲ್ಲ, ಕುರುವಂಶದ ಎಲ್ಲರೂ ಸಾಯುತ್ತಾರೆ. ಇಷ್ಟೆಲ್ಲ ಗೊತ್ತಿದ್ದರೂ ನಾನು ನನ್ನ ಮಗನಿಗೆ ಏನೂ ಹೇಳಲಾರೆ ಅಂತ ಪರಿತಪಿಸ್ತಾನೆ. ಸಂಜಯ್ ಹೇಳ್ತಾನೆ, ನೀನು ಇಷ್ಟೆಲ್ಲ ಬಲ್ಲವನು, ನಿನಗೆಲ್ಲವೂ ಗೊತ್ತು, ಹಾಗಿದ್ದು ನೀನು ಯಾಕೆ ಒಂದು ಮಾತನ್ನು ನಿನ್ನ ಮಗನಿಗೆ ನೀನು ಯುದ್ಧ ಮಾಡಕೂಡದು ಅಂತ ಯಾಕೆ ತಾಕೀತು ಮಾಡೋದಿಲ್ಲ? ನಿನಗೆ ಯಾವ ಕೊರತೆ? ಒಬ್ಬ ತಂದೆಯಾದವನು ಉಚ್ಚ ಮಟ್ಟದ ಮಿತ್ರನಂತಿರಬೇಕು.
ಸಂದರ್ಭ ಬಂದಾಗ ಹಿತವನ್ನು ಹೇಳಿ, ಹಿತವಲ್ಲದ ಸಂದರ್ಭಗಳಲ್ಲಿ ಹೀಗಲ್ಲ ಎಂದು ಒಂದು ವೇಳೆ ಹೇಳದೇ ಇದ್ದರೆ ಅದು ದ್ರೋಹ ಬಗೆದ ತಂದೆಯಾಗುತ್ತದೆ. ನೀನು ದ್ರೋಹ ಬಗೆದ ತಂದೆಯಂತೆ ವರ್ತಿಸುತ್ತಿದ್ದಿ. ದ್ರೋಹ ಬಗೆಯುವವನು ತಂದೆಯೂ ಅಲ್ಲ, ಸಮಯಕ್ಕೆ ಉಪದೇಶಿಸದವನು ಗುರುವೂ ಅಲ್ಲ. ನೀನು ಯಾಕೆ ಉಪದೇಶಿಸುವುದಿಲ್ಲ? ಯಾವುದು ನಿನ್ನನ್ನು ತಡೆಯುತ್ತಿದೆ? ಹೇಳು ನಿನ್ನ ಮಗನಿಗೆ. ಮುಂದೆ ಬೇರೆ ರಾಜರುಗಳ ಬಗ್ಗೆ ಹೇಳು. ಇವ ಮತ್ತೆ ಮಾತು ಬದಲಾಯಿಸೋದು. ಇವನಿಗೆ ಮಗನ ಮಟ್ಟಿಗೆ ಹೇಳುವ ಧೈರ್ಯವೇ ಇಲ್ಲ ಅನ್ನೋದು ಇಂಥ ಸಂದರ್ಭಗಳಲ್ಲೆಲ್ಲ ಗೊತ್ತಾಗುತ್ತೆ. ಬಹಳ ಜನ ಇದ್ದಾರೆ ನಮ್ಮ ಜೊತೆಗೆ, ಅನೇಕರು ನಮಗೆ ಇಂಥವ್ರು ಸಿಗ್ತಾರೆ. ತುಂಬ ಒಳ್ಳೆಯವರು ಇರ್ತಾರೆ, ಬಹಳ ಸಜ್ಜನರು, ಮನೆಯಲ್ಲಿ ಮತ್ತು ಹೊರಗೆ ಸಾರ್ವಜನಿಕವಾಗಿ ಬಂಧುಗಳ ಜೊತೆಗೆ ಎಲ್ಲ ಚೆನ್ನಾಗಿರ್ತಾರೆ. ಮಗನ ವಿಷಯದಲ್ಲಿ ಮಾತ್ರ ತಪ್ಪುಗಳನ್ನು ಹೇಳಲ್ಲ. ಇದು ಏನು ದುರಂತವೋ ಗೊತ್ತಿಲ್ಲ. ಅದು ಪಾಪ ಪರಂಪರೆಗೆ ಏನು ಕಾರಣ? ಒಟ್ಟಿನಲ್ಲಿ ಧೃತರಾಷ್ಟ್ರ ತಾನಾಗಿ ಹೇಳುವುದೇ ಇಲ್ಲ. ಇಷ್ಟಾಗುವಾಗ ಪುನಃ ಇವನು, ಅವರಿಗೇನು ಸಾಮಾನ್ಯ ಬಲವ? ಆ ಪಾಂಡವಾದಿಗಳು ಬಂದರೆ ಅವರು ಮಾತ್ರ ಬರೋದಿಲ್ಲ, ಅವರ ಜೊತೆಗೆ ಎಲ್ಲ ದೇವತೆಗಳು ಬರ್ತಾರೆ. ಅವರ ದೇವತೆಗಳ ಸಾಮರ್ಥ್ಯದ ಜೊತೆಗೆ ಅವರು ಬಂದರೆ ನಾವು ಎಲ್ಲಿ ಹುಲು ಕಡ್ಡಿ ಭಸ್ಮಾಗಿ ಹೋಗ್ಲಿಕ್ಕೊಂದು ಬಣವೆಗೆ ಹುಲ್ಲಿನ ಬಣವೆಗೆ ಬೆಂಕಿ ಇಟ್ಟ ಹಾಗೆ ಒಂದು ಕ್ಷಣದಲ್ಲಿ ಉರಿದು ಹೋಗ್ತೇವೆ. ನನ್ನ ಮಕ್ಕಳಿಗೆ ತಿಳಿಯುವುದಿಲ್ಲ, ನಾನು ಕೂಗಿ ಕಿರುಚಿ ಹೇಳಿದರೂ ಇವನಿಗೆ ಕೇಳಿಸುವುದಿಲ್ಲವಲ್ಲ ಅಂತಂದರೆ, ಅಲ್ಲೇ ಇದ್ದರೂ ಸಭೆಯಲ್ಲಿ ಎಲ್ಲರಿಗೂ ಗೊತ್ತಾಗುವಂಗೆ ಹೇಳೋದಿವ ಇವನ ಅಸಹಾಯಕತೆಯನ್ನು. ನಾನು ಕೂಗಿ ಕಿರುಚಿ ಹೇಳಿದರೂ ಇವನಿಗೆ ಕೇಳಿಸುವುದಿಲ್ಲವಲ್ಲ, ಏನು ಮಾಡಲಿ? ದುರ್ಯೋಧನ ಹೇಳ್ತಾನೆ, ನೀನು ಆಗದಿಂದ ಅವರನ್ನೇ ಬಹಳವಾಗಿ ಕೊಂಡಾಡುತ್ತಿ. ಅವರ ಸಾಮರ್ಥ್ಯದ ಬಗ್ಗೆ ನಿನಗೆ ಇಷ್ಟೊಂದು ನಂಬಿಕೆ. ಅವರು ಒಂದೊಮ್ಮೆ ನಮಗೆ ಎದುರಾದರೆ ಅದೇನು ನಮಗೆ ಸಾಮರ್ಥ್ಯವೇ ಇಲ್ಲ ಅನ್ನುವ ಹಾಗೆ ನಮ್ಮ ಬಗ್ಗೆ ಕನಿಷ್ಠವಾಗಿ ಯೋಚಿಸುತ್ತೀಯಪ್ಪ. ನಿನಗೆ ನಮ್ಮ ಸಾಮರ್ಥ್ಯದ ಬಗ್ಗೆ ಗೊತ್ತಿಲ್ಲದ ಹಾಗೆ ಕಾಣಿಸುತ್ತದೆ. ನೀನು ನನ್ನ ಸಾಮರ್ಥ್ಯವನ್ನು ತಿಳಿದಿಲ್ಲ. ಹೋಗಲಿ, ನಮ್ಮ ಜೊತೆಗಿರುವ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಎಲ್ಲರನ್ನು ಯೋಚಿಸು. ಭೀಷ್ಮ ಅಂತೂ ಇಚ್ಛಾಮರಣಿ, ಯಾರಿಂದ ಸಾಯುವವನಲ್ಲ. ಸಾವೇ ಇಲ್ಲದವನು ಯುದ್ಧಕ್ಕೆ ನಿಂತರೆ ಏನಾದೀತು? ಯೋಚನೆ ಮಾಡು. ಒಬ್ಬನನ್ನು ಕೊಲ್ಲಲಿಕ್ಕೆ ಸಾಧ್ಯವಿಲ್ಲದ ಒಬ್ಬ ಮಹಾಯೋಧ ನಮ್ಮ ಜೊತೆಗಿದ್ದಾನೆ, ಅವನು ನಿಂತರೆ ಯಾರು ಎದುರು? ಆಗಲಿ, ಉಳಿದವರಿದ್ದಾರಲ್ಲ, ಅಶ್ವತ್ಥಾಮ, ಕೃಪಾ, ದ್ರೋಣಾಚಾರ್ಯರು ಏನು ಕಡಿಮೆ? ದ್ರೋಣಾಚಾರ್ಯರ ಬಗ್ಗೆ ನಿನಗೆ ಅನುಮಾನವ? ಅವರಿಂದ ಬಿಲ್ವಿದ್ಯೆ ಕಲಿತವ ಅರ್ಜುನ, ಅವನು ದ್ರೋಣಾಚಾರ್ಯರನ್ನು ಮೀರುತ್ತಾನ? ಇನ್ನು ಕೃಪಾ ಮತ್ತು ಕೃಪಿ ಹಾಗೆ ಎಲ್ಲ ನಮ್ಮ ಜೊತೆಗೆ ಅಯೋನಿಜರಿದ್ದಾರೆ. ಅಯೋನಿಜರು ಅಂದರೆ ಬಹಳ ಬಲಿಷ್ಠರು ಎಂದೇ ಅರ್ಥ. ಅವರು ಹುಟ್ಟುತ್ತಾ ಬಹಳ ದೊಡ್ಡ ವಿಶೇಷ ತಪಸ್ಸಿನಿಂದಲೇ ಹುಟ್ಟಿದವರು. ಇಂಥವರು ನಮ್ಮ ಜೊತೆಗಿರುವಾಗ ನಿನಗೆ ಯಾಕೆ ಭಯ? ಹೌದು, ಒಂದು ವೇಳೆ ತಪಸ್ಸಿಗೆ ಕುಳಿತವರಷ್ಟೇ ನಮ್ಮ ಜೊತೆಗಿದ್ದಾರೆ ಎಂದು ನೀನು ಭಾವಿಸಿದ್ದರೆ, ನಮ್ಮ ಜೊತೆಗಿರುವ ಇನ್ನೂ 11 ಅಕ್ಷೋಹಿಣಿ ಸೇನೆಯ ದೊರೆಗಳೇನು ಕಡಿಮೆ ಇದ್ದಾರಾ? ಅವರು ಮಾಡಬಹುದಾದ ಸಾಮರ್ಥ್ಯಗಳ ಬಗ್ಗೆ ಯಾಕೆ ಯೋಚಿಸುವುದಿಲ್ಲ? ಪದೇ ಪದೇ ಪಾಂಡವರ ಸಾಮರ್ಥ್ಯ ಹೇಳಿ ಯಾಕೆ ಕಡಿಮೆ ಮಾಡಿಕೊಳ್ಳುತ್ತಿ? ಅದರಿಂದ ನಿನ್ನ ಭಯ ಹೆಚ್ಚಾಗಿದೆ. ಒಮ್ಮೆ ನಮ್ಮ ಕಡೆಗೆ, ನಮ್ಮ ಸಾಮರ್ಥ್ಯದ ಬಗ್ಗೆ, ನಮ್ಮ ಪರಾಕ್ರಮದ ಬಗ್ಗೆ ಯೋಚನೆ ಮಾಡು. ನಾನು ನಿತ್ಯನೆಂದಾದರೆ ಯಾರು ನನಗಿದಿರು? ಯಾವ ಭೀಮಸೇನ? ನನಗೆ ಬಲರಾಮ, ಅಂಥ ಬಲರಾಮನೇ ಹೇಳಿದ್ದಾನೆ, ನಿನಗೆ ಭೂಮಿಯಲ್ಲಿ ಸಮಾನರಾದ ಗದಾಯುದ್ಧಧಾರಿಗಳಿಲ್ಲ. ಅಂಥ ನನ್ನನ್ನು ಯಾರು ಎದುರಿಸ್ತಾರೆ? ಹೋಗಲಿ, ಕರ್ಣನೇನು ಸಾಮಾನ್ಯನೇ? ಪರಶುರಾಮರಿಂದ, ಸಾಕ್ಷಾತ್ ನಮ್ಮ ದ್ರೋಣಾಚಾರ್ಯರಿಂದ, ಎಲ್ಲರಿಂದ ಅನುಗ್ರಹಿತನಾಗಿ ಅವರಿಂದ ವಿದ್ಯೆ ಪಡೆದವ ಕರ್ಣನನ್ನು ಕಡಿಮೆ ಎಂದು ಭಾವಿಸುತ್ತೀಯ? ಎಲ್ಲಕ್ಕೂ ಮಿಗಿಲಾಗಿ ಅವರ ಜೊತೆಗೆ ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕು. 7 ಜನ, 8ನೆಯವರಿಲ್ಲ. ಪಂಚ ಪಾಂಡವರು, ಸಾತ್ಯಕಿ, ಬಿಟ್ಟರೆ ಧೃಷ್ಟದ್ಯುಮ್ನ. 8ನೆಯವರಿಲ್ಲ, 7 ಜನರಿಗಾಗಿ ಇಷ್ಟು ಗೋಗರಿಯುತ್ತೀಯ? ನಿನಗೆ ನಮ್ಮ ಸಾಮರ್ಥ್ಯದ ಬಗ್ಗೆ ಯಾಕೆ ಭರವಸೆ ಇಲ್ಲ ಅಪ್ಪ? ನಾವು ಎಷ್ಟು ಬಲಶಾಲಿಗಳು ಎಂಬುದನ್ನು ನೀನು ಯುದ್ಧ ಆದ ಮೇಲೆಯೇ ತಿಳಿಯುವವನೋ ಅಥವಾ ಈಗಲೇ ಅರ್ಥ ಮಾಡಿಕೊಳ್ಳುತ್ತೀಯೋ? ಪುನಃ ಇವನು ಹೇಳ್ತಾನೆ, ನೀನು ತಿಳಿದಂತೆ ಇಲ್ಲ. ಅವರು ಬಹಳ ಬಹಳ ದೇವತೆಗಳಿಗೂ ಸಹಾಯ ಮಾಡಿದವರು. ವರುಣನ ಅನುಗ್ರಹ ಅವರ ಜೊತೆಗಿದೆ. ವರುಣ ಸಾಕ್ಷಾತ್ ಯುದ್ಧಕ್ಕೆ ಬಂದರೂ ಬರಬಹುದು ಇವರಿಗೆ ಸಹಾಯ ನೀಡಲಿಕ್ಕೆ. ಅಂದು ಅಗ್ನಿಗೆ ಸಹಾಯ ಮಾಡಿದ್ದಾರೆ. ಅಗ್ನಿ ತಾನಾಗಿ ಬಂದು ಯುದ್ಧದಲ್ಲಿ ನಮ್ಮ ಜೊತೆಗೆ ಯುದ್ಧ ಮಾಡುವಾಗ ಪಾಂಡವರಿಗೆ ಸಹಾಯಕ್ಕೆ ನಿಲ್ಲಬಹುದು. ಅವರು ದೇವತೆಗಳ ಜೊತೆಗೆ ಬಂದದ್ದರಿಂದ ದೇವತೆಗಳ ಮುಂದೆ
ಇಂಥ ಪಾಂಡವರನ್ನು ನಾವು ಎಷ್ಟು ಕೆಟ್ಟ ಕೆಟ್ಟ ಸಮಸ್ಯೆಗಳನ್ನು ಶಿಕ್ಷೆಗಳನ್ನು ಕೊಟ್ಟು ದಂಡಿಸಿದ್ದೇವೆ. ಅದಕ್ಕೆ ದೇವತೆಗಳೆಷ್ಟು ಕುಪಿತರಾಗಿದ್ದಾರೆ ಗೊತ್ತಾ? ಅವರು ನಮ್ಮ ಜೊತೆಗೆ ಬಂದಾರ? ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರು ನೀನು ಹೇಳುತ್ತಿ, ಅವರೇನು ಮಾಡಿಯಾರು? ಅವರಿಗೆ ಆಗಲೇ ಯುದ್ಧ ಬೇಡ ಅನ್ನುವ ಮನಸ್ಥಿತಿ ಇದೆ. ಯುದ್ಧ ಬೇಡ ಅನ್ನುವ ಮನಸ್ಥಿತಿಯವರು ಒತ್ತಾಯಕ್ಕೆ ಯುದ್ಧ ಮಾಡಿದರೆ ಅದರಲ್ಲಿ ಎಷ್ಟು ಪಾಲ್ಗೊಳ್ಳುವಿಕೆ ಇದ್ದೀತು? ನೀನು ಹೇಳಿದಷ್ಟು ಸರಳವಿಲ್ಲ ದುರ್ಯೋಧನ. ನೀನು ಸಂಧಾನ ಮಾಡಿಕೋ, ಬದುಕಿಕೋ, ನನ್ನ ಮಾತು ಕೇಳು, ನಾವೆಲ್ಲರೂ ಬದುಕುವಂತೆ ಮಾಡು. ನಿನ್ನ ಕಾರಣವಾಗಿ ಎಲ್ಲರೂ ಸಾಯುವಂತಾಗುತ್ತಾರೆ. ಇವನು ಕೂಡಲೇ ನನಗೊಂದು ಬಹಳ ಆಶ್ಚರ್ಯ, ಎಲ್ಲೂ ಬಾರದ ಒಂದು ಕಥೆ ಹೇಳ್ತಾನೆ ದುರ್ಯೋಧನ. ಇದು ಎಲ್ಲೂ ಪೂರ್ವದಲ್ಲಿಲ್ಲ ಅಂಥದ್ದೊಂದು ಕತೆ. ಇವೇನು ಹೇಳ್ತಾನೆ ಅಂದರೆ, ಅಪ್ಪ ನಿನಗೊಂದು ಘಟನೆ ಗೊತ್ತಿಲ್ಲ, ಹಿಂದೆ ಹೀಗೆ ನಡೆದಿತ್ತು. ಅಂದು ನಾವು ಇವರು ಸೋತ ಬಳಿಕ ವನವಾಸಕ್ಕೆ ಕಳುಹಿಸಿದೆವಲ್ಲ, ಆ ವನವಾಸಕ್ಕೆ ಕಳುಹಿಸಿದ ತಕ್ಷಣ ಅವರಿನ್ನೂ ಇಂದ್ರಪ್ರಸ್ಥದವರೆಗೂ ಹೋಗಿರಲಿಲ್ಲ, ಯುದ್ಧದ ಸೇನೆಯ ಜೊತೆಗೆ ಮರಳಿ ಬಂದಿದ್ದರು. ಎಲ್ಲಿ ಇಲ್ಲ ಉಲ್ಲೇಖ. ನಾನು ಹಿಂದೊಂದು ನಿಮಗೆ ಹೇಳಿದೆ, ದ್ರೌಪದಿ ನಕ್ಕಳು, ಭೀಮ ಹೀಗೆ ಹೇಳಿದ ಅಂತ ಸುಳ್ಳು ಹೇಳ್ತಾನೆ ದುರ್ಯೋಧನ ಅಂತ. ಇಲ್ಲಿ ಇನ್ನೊಂದು ಸಾಕ್ಷಿ, ಸುಳ್ಳು ಕಥೆಗಳನ್ನು ಕ್ರಿಯೇಟ್ ಮಾಡಿ ತಾನು ಬೂಸ್ಟ್ ಮಾಡ್ಕೋತಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹೇಗೆ ಹೇಳ್ತಿದ್ದಾನೆ ನೋಡಿ. ಆಗ ಅವನು ಹೇಗೆ ನೋಡಿ, ಒಂದು ಕತೆ ಕಟ್ಟುವಾಗ ಎಷ್ಟು ಜನರನ್ನು ತನ್ನ ಒಳಗೆ ಹಾಕೋತಾನೆ. ದಯವಿಟ್ಟು ಇದನ್ನು ಗಮನಿಸಿ. ಇಂಥವ್ರು ಈಗಲೂ ಇದ್ದಾರೆ. ಈ ಥರ ಕ್ರಿಯೇಟ್ ಮಾಡಿ ಭಾಳ ಚೆನ್ನಾಗಿ ಟ್ಯಾಕ್ಟ್ಫುಲ್ಲಿ ತಾವು ಇಂಪ್ರೆಸ್ ಆಗ್ತಾರೆ ಇಡೀ ಫ್ಯಾಮಿಲಿಯಲ್ಲಿ. ಮತ್ತು ಯಾರನ್ನು ವಶ ಮಾಡಬೇಕು ಚೆಂದ ವಶ ಮಾಡ್ಕೋತಾರೆ. ಏನು ಮಾತು ಅಂದರೆ ಇವನದ್ದು. ಹಾಗೆ ಬಂದಾಗ, ಅಪ್ಪ ಇವನು ಮಾತಾಡೋದು ಹೇಗೆ ನೋಡಿ, ಅಪ್ಪ ನೀನಾದರೂ ನಿತ್ಯ ನನ್ನ ರಕ್ಷಣೆಯನ್ನು ನೋಡಿಕೊಳ್ಳುವವ, ಸಿಂಹಾಸನದಲ್ಲಿ ರಾಜ, ನಿನ್ನ ರಕ್ಷಣೆ ನಾನು ಮಾಡುವುದು ನನ್ನ ಧರ್ಮ ಎಂದು ನನಗಾಗ ಅನ್ನಿಸಿತು. ಇಷ್ಟು ಜನ ಯುದ್ಧಕ್ಕೆ ಬಂದರೆ ನಾವಾಗ ಸೇನೆಯವರಿರಲಿಲ್ಲ, ನಾವು ಇಷ್ಟು ಬಲಿಷ್ಠರೂ ಇದ್ದಿದ್ದಿಲ್ಲ, ನಮ್ಮ ಬಳಿ ಅಷ್ಟು ಸಂಪತ್ತೂ ಇರಲಿಲ್ಲ. ಅಂಥ ಹೊತ್ತಿನಲ್ಲಿ ಅವರು ಬಂದಾಗ ನಾನು ನಿನ್ನನ್ನು ಹೇಗೆ ದಾಟಿಸುವುದು, ಹೇಗೆ ಉಳಿಸುವುದು ಗೊತ್ತಾಗದೆ ಇದೇ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರ ಬಳಿ ಹೋಗಿದ್ದೆ. ಅಲ್ಲಿ ಹೋಗು ಸುಳ್ಳು ಹೇಳಿರ್ಬೋದು. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪರ ಹತ್ರ ಹೋಗಿ ಅವ್ರು ಬರ್ತಿದ್ದಾರಂತೆ, ಅವ್ರು ಬಂದು ನಮ್ಮ ಅಪ್ಪನನ್ನು ಈಗ ಸಿಂಹಾಸನದಿಂದ ಇಳಿಸ್ತಾರೆ ಅಂತ ಸುಳ್ಳು ಹೇಳಿರ್ಬೋದು. ಆದ್ದರಿಂದ ಅವರು ಸುಮ್ಮನೆ ಇದ್ದಾರೆ. ಇಲ್ಲ ಹಾಗಾಗಿಲ್ಲ ಅಂತ ಹೇಳ್ತಿಲ್ಲ ಅವರು ನೋಡಿ. ಅಂದರೆ ಆ ದಿವಸವೇ ಸುಳ್ಳು ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ ಇವರು. ಇವರದ್ದೆಲ್ಲ ಟ್ಯಾಕ್ಟಿಕ್ಸ್ ಹೇಗಿರ್ತದೆ ಅಂದರೆ, ಅಲ್ಲಿಂದ ಸುಳ್ಳನ್ನು ಪ್ಲ್ಯಾನ್ ಮಾಡ್ತಾ ಬರೋದು, ಅದು ಗಟ್ಟಿ ಆಗಬೇಕು ಆಮೇಲೆ ಒಂದು ದಿವಸ. ಆ ಥರ ಸುಳ್ಳನ್ನು ಪ್ಲ್ಯಾನ್ ಮಾಡ್ತಾರೆ. ಹಾಗೆ ಹೇಳಿ ಮುಂದೆ ಏನು ಮಾತಾಡ್ತಾನೆ ಅಂದರೆ ಅವನು, ಆಗ ನಾನು ಅಸಹಾಯನಾಗಿ ಈ ನಾಲ್ವರ ಬಳಿ ಬಂದು ಹೇಳಿದೆ, ಯುಧಿಷ್ಠಿರ ತನ್ನ ಸಿಂಹಾಸನದ ಆಸೆಗಾಗಿ ಸೇನೆ ಕಟ್ಟಿಕೊಂಡು ಪಾಂಡವರ ಜೊತೆ ಇತ್ತ ಬರುತ್ತಿದ್ದಾನಂತೆ. ಈಗ ಅಪ್ಪನನ್ನು ಹೇಗೆ ಉಳಿಸುವುದು, ಸಿಂಹಾಸನ ಹೇಗೆ ಉಳಿಸುವುದು ಕೇಳಿದೆ. ಆಗ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯರು ಗಹಿಸಿ ನಕ್ಕು ತೋಳುಗಳನ್ನು ಬಡೆದು, ಯಾವ ಭಯಕ್ಕೆ ಒಳಗಾಗಿದ್ದೆ ದುರ್ಯೋಧನ? ಧೃತರಾಷ್ಟ್ರನನ್ನು ಸಿಂಹಾಸನದಿಂದ ಇಳಿಸಲಿಕ್ಕೆ ನಾವು ಬಿಡುತ್ತೇವೆಯೇ? ಯಾವ ವೈರಿಗಳು ಬಂದರೂ ನಾವು ಅವರನ್ನು ರಕ್ಷಿಸುವುದು ನಮ್ಮ ಹೊಣೆ ಎಂದಿದ್ದಾರೆ. ಈಗ ಅವರು ಬಿಟ್ಟು ಕೊಡುತ್ತಾರಾ? ಏಕಕಾಲಕ್ಕೆ ಅಪ್ಪನನ್ನು ಬುಟ್ಟಿಗೆ ಹಾಕ್ಕೊಂಡ, ಆ 4 ಜನರನ್ನು ಒಂಥರ ಸಿಕ್ಕಿಸಿ ಹಾಕಿದ. ಹಂಗೆ ಅವತ್ತು ಮಾತು ಕೊಟ್ಟಿದ್ದಾರೆ, ಇವತ್ತು ಬಿಟ್ಟು ಕೊಡ್ತಾರಾ? ಹೆಂಗೆ ಒಂದು ಕಾಯಿ ಹೊಡೆಯುವಾಗ ಎಷ್ಟು ದಾಳ ಅಂತ ಉದುರಿಸ್ತಾರೆ ಇವರು ಅಂತ ಅಷ್ಟು ಹೇಳಿ, ಅಂಥ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರು ಆಗ ಕೊಟ್ಟ ಭರವಸೆ ಇರುವಂತಹ ಆ 4 ಇರುವಾಗ ನೀನು ಭಯಪಡುವುದಾ? ಮತ್ತೊಂದು ಮಾತು ಹೇಳ್ತಾನೆ, ಅವರು 4 ಜೊತೆಗೆ ನಾನು ಯುದ್ಧಕ್ಕಾಗಿ ಹೊರಟಿದ್ದೇನೆ ಎಂದು ಭಾವಿಸಬೇಡ. ನಾನು ಅವರ ಮೇಲೆ ಭರವಸೆ ಇಟ್ಟು ಹೊರಟಿಲ್ಲ. ನಾನು ಸಂಪೂರ್ಣ ಭರವಸೆ ಇಟ್ಟು ಹೊರಟಿರುವುದು ಕರ್ಣ, ದುಶ್ಯಾಸನರ ಮೇಲೆ. ನನಗೆ ಅವರಿಬ್ಬರು ಸಾಕು. ನೀನು ಚಿಂತೆ ಮಾಡಬೇಡ ಅಪ್ಪ, ನಾವು ಯುದ್ಧ ಮಾಡಿಯೇ ಮಾಡುತ್ತೇವೆ.